Hi everyone and welcome to day 20 class of spoken English classes. ಇದು ನಮ್ಮ ಫ್ರೀ ಆಗಿ ನಡೀತಾ ಇರುವಂತಹ ಒಂದು ಬ್ಯಾಚ್ ಯೂಟ್ಯೂಬ್ ನಲ್ಲಿ. ವೆಲ್ಕಮ್ ಟು ಹುಸೇನ್ ನಾಯ್ಕರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಯಾವ ರೀತಿ ಇಂಗ್ಲಿಷ್ ಮಾತಾಡುವಾಗ ಬಳಸಬೇಕು ಅದನ್ನ ಕಲಿತಾ ಹೋಗೋಣ. ಸೊ ನಮ್ಮ ಡೇ ಟು ಡೇ ಲೈಫ್ ನಲ್ಲಿ ತುಂಬಾ ರೀತಿ ವಾಕ್ಯಗಳನ್ನ ನಾವು ಈ ರೀತಿ ಹೇಳ್ತೀವಿ. ನಾವು ನಮ್ಮ ಪೇರೆಂಟ್ಸ್ ಅನ್ನ ರೆಸ್ಪೆಕ್ಟ್ ಮಾಡಬೇಕು. ನಾವು ಈ ಕಂಟ್ರಿಯನ್ನ ಈ ದೇಶವನ್ನ ಸ್ವಚ್ಛವಾಗಿಡ್ಬೇಕು. ನಾನು ಪ್ರತಿದಿನ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡಬೇಕು. ನೀನು ರೆಗ್ಯುಲರ್ ಆಗಿ ಕಾಲೇಜಿಗೆ ಹೋಗ್ಬೇಕು. ಸೊ ಈ ರೀತಿ ವಾಕ್ಯಗಳನ್ನ ಹೇಳ್ತಿರಲ್ಲ. ಸೊ ಇವೆಲ್ಲವನ್ನ ಹೇಳಲಿಕ್ಕೆ ನಾವು ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಇಂಗ್ಲಿಷ್ ನಲ್ಲಿ ಬಳಸ್ತೀವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಶುಡ್ ಯಾವ ರೀತಿ ಬಳಸಬೇಕು, ಅದೇನ್ ಅರ್ಥ ಕೊಡುತ್ತೆ, ಬೇರೆಯವರು ಮಾತಾಡಿದಾಗ ಅದನ್ನ ಹೇಗ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅಂಡ್ ದೆನ್ ನೀವು ಇಂಗ್ಲಿಷ್ ಮಾತಾಡುವಾಗ ಅದನ್ನ ಯಾವ ರೀತಿ ಸರಿಯಾಗಿ ಬಳಸಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ವಿತ್ ಎಕ್ಸಾಂಪಲ್ಸ್ ನಾವು ಅದನ್ನ ನೋಡ್ತಾ ಹೋಗೋಣ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಕ್ಲಾಸ್ ಅನ್ನ. ಒಂದ್ಸಲ ಬೇಗ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಕ್ಲಾಸ್ ಅನ್ನ ಲೈಕ್ ಮಾಡಿ, ನಿಮ್ಮ ಅಟೆಂಡೆನ್ಸ್ ಅನ್ನ ಕನ್ಫರ್ಮ್ ಮಾಡಿ, ಅಂಡ್ ದೆನ್ ಈ ಒಂದು ಕ್ಲಾಸ್ ನ ಫ್ರೀ ನೋಟ್ಸ್ ಗಾಗಿ ಈ ಒಂದು ಟೆಲಿಗ್ರಾಮ್ ಚಾನೆಲ್ ಅನ್ನ ಜಾಯಿನ್ ಆಗಿ. ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ಇಂಗ್ಲಿಷ್ ವಿತ್ ಹುಸೇನ್ ಅಂತ ಹೇಳಿ. ಸೊ ಬನ್ನಿ ಹಾಗಾದ್ರೆ ನೋಡೋಣ. ಫಸ್ಟ್ ನಾವು ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಯಾವ ರೀತಿ ಬಳಸ್ತೀವಿ ಅಂಡ್ ಅದು ಏನ್ ಅರ್ಥ ಕೊಡುತ್ತೆ. ಇನ್ನ ಕೆಲವು ಜನ ಕೇಳ್ತಾರೆ ಶುಡ್ ಅಂದ್ರೆ ಇದರ ಕನ್ನಡ ಅರ್ಥ ಏನು ಅಂತ ಹೇಳಿ. ಸೊ ಇದರ ಕನ್ನಡ ಅರ್ಥ ಏನು ಇಲ್ಲ, ಬಟ್ ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಬಳಸಿದಾಗ ವಾಕ್ಯ ಏನ್ ಅರ್ಥ ಕೊಡುತ್ತೆ ಅದನ್ನ ನಾನು ನಿಮ್ಗೆ ಹೇಳ್ಬಹುದು, ರೈಟ್. ಈಗ ಶುಡ್ ನಾವು ಎಲ್ಲಿ ಬಳಸ್ತೀವಿ? ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಸರಿಯಾಗಿ ಕಾಣಿಸ್ತಾ ಇದೆಯಾ? ಓಕೆ, ಸೊ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ನಾನು ಅದನ್ನ ಕೆಳಗಡೆ ಬರೀತೀನಿ, ರೈಟ್. ಈಗ ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ನಾವು ಯಾವಾಗ ಬಳಸಬೇಕು? ಸೊ ಫಸ್ಟ್ ಆಫ್ ಆಲ್ ನಾನು ಒಂದು ಕ್ವಿಕ್ ಆಗಿ ರಿವಿಷನ್ ಮಾಡಲ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಮಾಡೆಲ್ ವರ್ಬ್ ನಲ್ಲಿ ಏನ್ ಕಲ್ತಿದ್ವಿ ಅಂತ ಹೇಳಿ. ಸೊ ಮಾಡೆಲ್ ವರ್ಬ್ಸ್ ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ನಲ್ಲಿ. ಕ್ವಿಕ್ ರಿವಿಷನ್ ಒಂದು 30 ಸೆಕೆಂಡ್ ನಲ್ಲಿ. ಸೊ ಮಾಡೆಲ್ ವರ್ಬ್ಸ್ ಇದೆಯಲ್ಲ, ನಾವು ಯಾವ ರೀತಿ ಹೆಲ್ಪಿಂಗ್ ವರ್ಬ್ಸ್ ಬಳಸ್ತೇವಲ್ಲ ಅದೇ ರೀತಿ ನಾವು ಇದನ್ನ ಬಳಸ್ತೀವಿ. ಯಾವ ರೀತಿ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಬಳಸ್ತಿದ್ವಿ, ಸೊ ಆ ಹೆಲ್ಪಿಂಗ್ ವರ್ಬ್ಸ್ ನ ಬದಲಾಗಿ ಈ ಒಂದು ಮಾಡೆಲ್ ವರ್ಬ್ಸ್ ಗಳನ್ನ ಬಳಸ್ತೀವಿ. ಯಾಕೆಂದ್ರೆ ಕೆಲವೊಂದು ಅರ್ಥಗಳನ್ನ ಕೇವಲ ಮಾಡೆಲ್ ವರ್ಬ್ಸ್ ಗಳಿಂದ ನಮ್ಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಂಗ್ಲಿಷ್ ನಲ್ಲಿ. ಸೊ ಆಗ ನಾವ್ ಏನ್ ಮಾಡ್ತೀವಿ, ಮಾಡೆಲ್ ವರ್ಬ್ಸ್ ಗಳನ್ನ ಬಳಸ್ತೀವಿ. ಸೊ ಈಗ ವಾಕ್ಯ ಯಾವ ರೀತಿ ಇರುತ್ತೆ ಮಾಡೆಲ್ ವರ್ಬ್ ಅನ್ನ ಬಳಸಿದಾಗ? ಸೊ ಮಾಡೆಲ್ ವರ್ಬ್ ಬಳಸಿದಾಗ ನಮ್ಮ ವಾಕ್ಯ ಇರುತ್ತೆ ಸಬ್ಜೆಕ್ಟ್ ಪ್ಲಸ್ ನಾವಿಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತಿದ್ವಿ, ಹೌದಾ, ಟೆನ್ಸಸ್ ನಲ್ಲಿ. ಸೊ ಈಗ ಹೆಲ್ಪಿಂಗ್ ವರ್ಬ್ ಬದಲಾಗಿ ನಾವು ಮಾಡೆಲ್ ವರ್ಬ್ ಅನ್ನ ಬಳಸಬೇಕು. ಮಾಡೆಲ್ ವರ್ಬ್ ಪ್ಲಸ್ ನೆನ್ಪಿಟ್ಕೊಳ್ಳಿ, ಮಾಡೆಲ್ ವರ್ಬ್ ಬಂದಾಗ ಯಾವಾಗ್ಲೂ ವರ್ಬ್ ನ V1 ಫಾರ್ಮ್ ಬರುತ್ತೆ. ಯಾವ ಫಾರ್ಮ್ ಬರುತ್ತೆ? V1 ಫಾರ್ಮ್ ಬರುತ್ತೆ, ಪ್ಲಸ್ ಕೊನೆಯಲ್ಲಿ ಆಬ್ಜೆಕ್ಟ್. ಈ ರೀತಿ ನಾವೇನ್ ಮಾಡ್ತೀವಿ, ವಾಕ್ಯವನ್ನ ಮಾಡ್ತೀವಿ. ಸೊ ಇದು ಮಾಡೆಲ್ ವರ್ಬ್. ಈಗ ನಾವು ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ, ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಇದೆಯಲ್ಲ, ಇದನ್ನ ಎರಡು ರೀತಿಯಲ್ಲಿ ನಾವು ಬಳಸ್ತೀವಿ. ನಂಬರ್ ಒನ್ ಬಂದು ನಾವು ಯಾರ್ದೋ ಒಬ್ಬ ವ್ಯಕ್ತಿಯ ಡ್ಯೂಟಿಯನ್ನ ತೋರಿಸುವಾಗ ಅಥವಾ ಹೇಳುವಾಗ. ಏನು ಡ್ಯೂಟಿ? ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನಾವೆಲ್ಲರೂ ನಮ್ಮ ತಂದೆ ತಾಯಿಯನ್ನ ಗೌರವಿಸಬೇಕು. ಇದೆಲ್ಲ ನಮ್ದೇನು, ಇದು ಡ್ಯೂಟಿ. ಇದು ನಮ್ಮೆಲ್ಲರದು ಕರ್ತವ್ಯ, ಒಂದು ರೀತಿ ಡ್ಯೂಟಿ. ಅದೇ ರೀತಿ ನಾವು ಈ ದೇಶವನ್ನ ಸ್ವಚ್ಛವಾಗಿಡಬೇಕು, ಇದು ನಮ್ಮೆಲ್ಲರ ಡ್ಯೂಟಿ, ಹೌದು ಅಲ್ವಾ? ಸೊ ಇಂತಹ ವಾಕ್ಯಗಳನ್ನ ಹೇಳುವಾಗ ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಬಳಸ್ತೀವಿ. ಇನ್ನ ಸೆಕೆಂಡ್ ಒನ್ ಬಂದು ಅಡ್ವೈಸ್ ಕೊಡುವಾಗ. ಅಡ್ವೈಸ್ ನಾವು ಕೊಡ್ತೇವಲ್ಲ, ಎಷ್ಟು ಜನರಿಗೆ ಅಡ್ವೈಸ್ ಕೊಡ್ತೀವಿ? ನೀನು ಇಂಗ್ಲಿಷ್ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು, ನೀನು ಡೈಲಿ ಕಾಲೇಜ್ ಹೋಗ್ಬೇಕು, ನೀನು ಆಫೀಸ್ಗೆ ಸರಿಯಾದಂತಹ ಟೈಮ್ಗೆ ಬರಬೇಕು, ನೀನು ಡೈಲಿ 8 ಅವರ್ಸ್ ವರ್ಕ್ ಮಾಡಬೇಕು. ಸೊ ಈ ರೀತಿ ಅಡ್ವೈಸ್ ಕೊಡ್ತೇವಲ್ಲ, ಸೊ ಆ ಅಡ್ವೈಸ್ ಕೊಡುವಾಗಲೂ ಕೂಡ ನಾವು ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಇಂಗ್ಲಿಷ್ ನಲ್ಲಿ ಬಳಸ್ತೀವಿ. ಸೊ ಹಾಗಾದ್ರೆ ನಾವು ವಿತ್ ಎಕ್ಸಾಂಪಲ್ಸ್ ಇದನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್, ನಾವು ನಮ್ಮ ತಂದೆ ತಾಯಿಯನ್ನ ಗೌರವಿಸಬೇಕು. ನಾವು ನಮ್ಮ ತಂದೆ ತಾಯಿಯನ್ನ ಗೌರವಿಸಬೇಕು, ರೈಟ್. ಸೊ ಈಗ ಇದು ನಾವಿಲ್ಲಿ ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಬಳಸಿ ಹೇಳ್ಬಹುದು. ನಾವು ಅನ್ಲಿಕ್ಕೆ ವಿ ಬರುತ್ತೆ. ಸೊ ಸಬ್ಜೆಕ್ಟ್ ಆದ ನಂತರ ಏನ್ ಬರಬೇಕು, ಮಾಡೆಲ್ ವರ್ಬ್ ಬರಬೇಕು. ವಿ ಶುಡ್. ಸೊ ಗೌರವಿಸಬೇಕು ಅನ್ನುವಂಥದ್ದು ಇಲ್ಲಿ ವರ್ಬ್. ಸೊ ಅದಕ್ಕೆ ನಾವು ರೆಸ್ಪೆಕ್ಟ್ ಅನ್ನುವಂತಹ ವರ್ಬ್ ಅನ್ನ ಬಳಸ್ತೀವಿ. ವಿ ಶುಡ್ ರೆಸ್ಪೆಕ್ಟ್ ಅವರ್. ತಂದೆ ತಾಯಿ ಅಲ್ಲಿಗೆ ಇಂಗ್ಲಿಷ್ ನಲ್ಲಿ ಒಂದು ಪದ ಬಳಸ್ತೀವಿ, ಪೇರೆಂಟ್ಸ್ ಅಂತ, ರೈಟ್. ಸೊ ವಿ ಶುಡ್ ರೆಸ್ಪೆಕ್ಟ್ ಪೇರೆಂಟ್ಸ್ ಅಂದ್ರೆ ಇದು ನಮ್ಮ ಕರ್ತವ್ಯ, ಹೌದು ಅಲ್ವೋ? ಇದು ನಮ್ಮ ಕರ್ತವ್ಯ, ನಾವೆಲ್ಲರೂ ಪೇರೆಂಟ್ಸ್ ಅನ್ನ ಏನ್ ಮಾಡ್ಬೇಕು, ರೆಸ್ಪೆಕ್ಟ್ ಮಾಡ್ಬೇಕು. ಸೊ ಈ ರೀತಿ ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಬಳಸ್ತೀವಿ. ಇನ್ನ ಬೇಗ ಎಲ್ಲರೂ ಲೈಕ್ ಮಾಡಿ ಅಂಡ್ ದೆನ್ ನಿಮ್ಮ 5 ಫ್ರೆಂಡ್ಸ್ ಗೆ ಶೇರ್ ಮಾಡಿ, ರೈಟ್.
ಇವತ್ತಿನ ಕಾಲದಲ್ಲಿ ಇಂಗ್ಲಿಷ್ ಕಲಿಯೋದು ಎಲ್ಲರಿಗೂ ಅವಶ್ಯಕತೆ ಇದೆ. ಸೊ ಬೇಗ ಬೇಗ ಈ ಕ್ಲಾಸ್ ಅನ್ನ ಮಿನಿಮಮ್ 5 ಜನ ಫ್ರೆಂಡ್ಸ್ಗೆ ಈಗಲೇ ಶೇರ್ ಮಾಡಿ. ಇನ್ನು ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಸೆಕೆಂಡ್ ಒನ್ ಬಂದು ಸೆಕೆಂಡ್ ಎಕ್ಸಾಂಪಲ್ ನೋಡಿ. ಅಗೇನ್ ಡ್ಯೂಟಿ ತೋರಿಸ್ಲಿಕ್ಕೆ ನಾವೆಲ್ಲರೂ ಈ ದೇಶವನ್ನ ಸ್ವಚ್ಛವಾಗಿಡಬೇಕು, ರೈಟ್? ಸೊ ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಈಗ ಹೇಳುವಾಗ ಶುಡ್ ಬಳಸಬಹುದು. ನಾವು, ನಾವೆಲ್ಲರೂ ಬೇಡ, ನಾವು ಅಂತ ಮಾಡೋಣ, ರೈಟ್? ನಾವು ಈ ದೇಶವನ್ನ ಸ್ವಚ್ಛವಾಗಿಡಬೇಕು. ಸ್ವಚ್ಛವಾಗಿಡಬೇಕು. ಸೊ ಈಗ ಹೇಗ್ ಮಾಡ್ತೀರಾ ವಾಕ್ಯ? ಸಬ್ಜೆಕ್ಟ್, ಸೊ ನಾವು ಅನ್ಲಿಕ್ಕೆ ವಿ ಬಂತು, ದೆನ್ ಅದರ ನಂತರ ಶುಡ್ ಅನ್ನುವಂತಹ ಮಾಡಲ್ ವರ್ಬ್. ಈಗ ಶುಡ್ ನಂತರ ಏನ್ ಬರ್ಬೇಕ್ರಿ? ವರ್ಬ್ ನ V1 ಫಾರ್ಮ್, ಮೊದಲನೇ ಫಾರ್ಮ್ ನಾವು ಬಳಸಬೇಕು. ವಿ ಶುಡ್. ಸೊ ಇಡಬೇಕು, ಸ್ವಚ್ಛವಾಗಿ ಇಡಬೇಕು ಅಂತ ಹೇಳಿಕ್ಕೆ ನಾವು ಕೀಪ್ ಅನ್ನುವಂತಹ ವರ್ಬ್ ಬಳಸ್ತೀವಿ. ವಿ ಶುಡ್ ಕೀಪ್ ದಿಸ್ ಕಂಟ್ರಿ. ವಿ ಶುಡ್ ಕೀಪ್ ದಿಸ್ ಕಂಟ್ರಿ ಅಂದ್ರೆ ಈ ದೇಶವನ್ನ ಕ್ಲೀನ್. ವಿ ಶುಡ್ ಕೀಪ್ ದಿಸ್ ಕಂಟ್ರಿ ಕ್ಲೀನ್, ರೈಟ್? ಈ ರೀತಿ ನಾವೇನ್ ಮಾಡ್ತೀವಿ? ವಾಕ್ಯವನ್ನ ಮಾಡ್ತೀವಿ. ಸೊ ಇಲ್ಲಿ ನಿಮ್ಗೆ ವಾಕ್ಯ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾನು ಇಲ್ಲಿ ಬರೀತಾ ಇದ್ದೀನಿ. ಸಬ್ಜೆಕ್ಟ್ ಪ್ಲಸ್ ಎಂ ವಿ ಅಂದ್ರೆ ಮಾಡಲ್ ವರ್ಬ್ ಅಥವಾ ಶುಡ್ ಅಂತಾನೆ ಬರೆದ್ಬಿಡ್ತೀನಿ. ಶುಡ್ ಪ್ಲಸ್ ಯಾವಾಗ್ಲೂ V1 ಅಂಡ್ ಪ್ಲಸ್ ಆಬ್ಜೆಕ್ಟ್, ರೈಟ್? ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸಬ್ಜೆಕ್ಟ್ ಶುಡ್ ಅನ್ನುವಂತ ಮಾಡಲ್ ವರ್ಬ್ ಅಂಡ್ ರೆಸ್ಪೆಕ್ಟ್ ಅನ್ನೋದು ವರ್ಬ್ ನ V1 ಫಾರ್ಮ್ ಅಂಡ್ ಅವರ್ ಪೇರೆಂಟ್ಸ್ ಅನ್ನುವಂಥದ್ದು ಆಬ್ಜೆಕ್ಟ್. ಸೊ ಇಲ್ಲಿ ಬನ್ನಿ, ವಿ ಶುಡ್ ಕೀಪ್ ದಿಸ್ ಕಂಟ್ರಿ ಕ್ಲೀನ್. ಸೊ ಸಬ್ಜೆಕ್ಟ್, ಶುಡ್ ಅನ್ನುವಂಥದ್ದು ಮಾಡಲ್ ವರ್ಬ್, ಕೀಪ್ ಅನ್ನುವಂಥದ್ದು ವರ್ಬ್, ಅಂಡ್ ದೆನ್ ಇದು ಎಲ್ಲ ಏನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ. ಸೊ ಈ ರೀತಿ ನಾವೇನ್ ಮಾಡ್ತೀವಿ? ವಾಕ್ಯ ಮಾಡ್ತೀವಿ. ಸೊ ನಾವೀಗ ಏನ್ ನೋಡಿದ್ವಿ ಅಂದ್ರೆ, ನಾವೀಗ ಇದರಲ್ಲಿ ಕವರ್ ಮಾಡಿದ್ವಿ ಏನನ್ನ? ಡ್ಯೂಟಿ ಬಗ್ಗೆ ಮಾತಾಡುವಾಗ ಶುಡ್ ಅನ್ನ ಯಾವ ರೀತಿ ಬಳಸಬೇಕು. ಇನ್ನ ಅಡ್ವೈಸ್, ಈಗ ನಾನು ನಿಮ್ಗೆ ಅಡ್ವೈಸ್ ಕೊಡ್ಲಾ? ನೀವು ಇಂಗ್ಲಿಷ್ ಅನ್ನ ಪರ್ಫೆಕ್ಟ್ ಆಗಿ ಕಲಿಬೇಕಂದ್ರೆ ನನ್ನ ಕ್ಲಾಸಸ್ ಗಳನ್ನ ರೆಗ್ಯುಲರ್ ಆಗಿ ನೋಡ್ಬೇಕು. ನೀವು ನನ್ನ ಕ್ಲಾಸಸ್ ಗಳನ್ನ ಏನ್ ಮಾಡ್ಬೇಕು? ರೆಗ್ಯುಲರ್ ಆಗಿ ನೋಡ್ಬೇಕು ಅಂತ ನಾನು ನಿಮ್ಗೆ ಏನ್ ಕೊಡ್ತಾ ಇದ್ದೀನಿ? ಒಂದು ಅಡ್ವೈಸ್ ಕೊಡ್ತಾ ಇದ್ದೀನಿ, ಸಲಹೆ ಕೊಡ್ತಾ ಇದ್ದೀನಿ. ಸೊ ಅವಾಗ್ಲೂ ಏನ್ ಮಾಡಬಹುದು? ಇಲ್ಲಿ ಶುಡ್ ಅನ್ನುವಂತಹ ಮಾಡಲ್ ವರ್ಬ್ ಅನ್ನ ಬಳಸಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಅಡ್ವೈಸ್. ಸೊ ಅಡ್ವೈಸ್ ಕೊಡ್ಲಿಕ್ಕೆ ಯಾವ ರೀತಿ ಶುಡ್ ಬಳಸ್ತೀವಿ? ಅಡ್ವೈಸ್ ಅಂದ್ರೆ ಗೊತ್ತಿದೆಯಲ್ಲ, ಸಲಹೆ ಕೊಡೋದು ಅಥವಾ ಸಜೆಷನ್ ನಾವು ಕೊಡೋದು. ನೀವು ನನ್ನ ಕ್ಲಾಸಸ್ ಗಳನ್ನ ರೆಗ್ಯುಲರ್ ಆಗಿ ನೋಡಬೇಕು. ಸೊ ಕನ್ನಡದಲ್ಲಿ ನೋಡಿ, ನಾವು ನೋಡಬೇಕು, ಮಾಡಬೇಕು, ಓದಬೇಕು, ಶಾಲೆಗೆ ಹೋಗಬೇಕು, ಆಫೀಸ್ಗೆ ಸರಿಯಾದಂತ ಸಮಯಕ್ಕೆ ಬರಬೇಕು. ಈ ರೀತಿಯ ಒಂದು ಎಂಡಿಂಗ್ ನಲ್ಲಿ ಪದ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ನೋಡಬೇಕು, ಮಾಡಬೇಕು, ಓದಬೇಕು. ಸೊ ಅಲ್ಲಿ ನೀವು ಶುಡ್ ಅನ್ನುವಂತಹ ಮಾಡಲ್ ವರ್ಬ್ ಅನ್ನ ಬಳಸಬಹುದು. ಅಂದ್ರೆ ನಾವಲ್ಲಿ ಸಜೆಷನ್ ಅನ್ನ ಕೊಡ್ತಾ ಇರ್ತೀವಿ. ಸೊ ನೀವು ಅನ್ಲಿಕ್ಕೆ ಯು, ದೆನ್ ಶುಡ್ ಅನ್ನುವಂತಹ ಮಾಡಲ್ ವರ್ಬ್. ಯು ಶುಡ್. ನೋಡಬೇಕು ಅನ್ಲಿಕ್ಕೆ ನಾವು ವಾಚ್ ಅನ್ನುವಂತಹ ವರ್ಬ್ ಇಲ್ಲಿ ಬಳಸಬೇಕು. ಯು ಶುಡ್ ವಾಚ್ ನನ್ನ ಕ್ಲಾಸಸ್ ಗಳನ್ನ. ಯು ಶುಡ್ ವಾಚ್ ಮೈ ಕ್ಲಾಸಸ್. ಯು ಶುಡ್ ವಾಚ್ ಮೈ ಕ್ಲಾಸಸ್ ರೆಗ್ಯುಲರ್ ಆಗಿ ನೋಡ್ಬೇಕು. ಬಿಕಾಸ್ ಸ್ಟಾರ್ಟ್ ಮಾಡೋದು ಯಾವಾಗ್ಲೂ ಈಸಿ, ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಜನ ಸ್ಟಾರ್ಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಈ ಒಂದು ಕೋರ್ಸ್ ನ ಡೇ 1 ಕ್ಲಾಸ್ ಹೋಗಿ ನೋಡಿ, ನೀವು ತುಂಬಾ ಜನ ನೋಡಿರ್ತಾರೆ ಆ ಒಂದು ಕ್ಲಾಸ್ ಅನ್ನು. ಡೇ 2ಗೆ ಮತ್ತೆ ಕಡಿಮೆ ಆಗುತ್ತೆ, ಅಂಡ್ ದೆನ್ ಡೇ 3ಗೆ ನೋಡುವಂತ ಜನರ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಅಂಡ್ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ಲೈಫ್ ನ ಯಾವುದೇ ಫೀಲ್ಡ್ ನಲ್ಲಿ, ಯಾವುದೇ ಒಂದು ಸೆಕ್ಟರ್ ಅಲ್ಲಿ ನೀವು ಏನು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಡ್ ಇದರಿಂದ ಏನಾಗುತ್ತೆ? ಕಂಟಿನ್ಯೂಸ್ ಆಗಿ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ನೀವೇ ಕಿಲ್ ಮಾಡ್ತಾ ಇದ್ದೀರಾ. ಬಿಕಾಸ್ ಇವತ್ತು ಇಂಗ್ಲಿಷ್ ಕಲೀಲಿಲ್ಲ ಅಂದ್ರೆ ನಿಮಗೆ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನನ್ನಲ್ಲಿ ಒಂದು ಹೊಸ ಸ್ಕಿಲ್ ಕಲಿಯುವಂತ ಸಾಮರ್ಥ್ಯ ಇದೆಯೋ ಇಲ್ವೋ ಅಂತ ಹೇಳಿ. ನಾಳೆ ಮತ್ತೆ ಏನೋ ಒಂದು ಹೊಸದನ್ನ ಸ್ಟಾರ್ಟ್ ಮಾಡ್ತೀರಾ, ಒಂದು ಬಿಸ್ನೆಸ್ ಮಾಡ್ತೀರಾ ಅಥವಾ ಜಾಬ್ ಮಾಡ್ತೀರಾ, ಮಧ್ಯದಲ್ಲಿ ಅದನ್ನ ಬಿಟ್ರಿ, ದೆನ್ ಮತ್ತೆ ಡೌಟ್ ಬರುತ್ತೆ, ನನಗೆ ಏನಾದ್ರೂ ಈ ಲೈಫ್ ನಲ್ಲಿ ಅಚೀವ್ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಹೇಳಿ. ಸೊ ಹಾಗಾಗಿ ಯಾವಾಗ್ಲೂ ಏನ್ ಸ್ಟಾರ್ಟ್ ಮಾಡ್ತೀರಾ ಅದನ್ನ ಏನ್ ಮಾಡಿ, ಎಂಡ್ ಮಾಡಿ. ಸೊ ಈ ಒಂದು ಫ್ರೇಸ್ ಅನ್ನು ನೀವು ಕೇಳಿರ್ಬಹುದು, ವಿನರ್ಸ್ ಆಲ್ವೇಸ್ ಫಿನಿಶ್, ಆರ್ ವಿನರ್ಸ್ ಆರ್ ಆಲ್ವೇಸ್ ಫಿನಿಶರ್ಸ್. ಯಾರು ವಿನ್ ಆಗ್ತಾರಲ್ಲ ಅವ್ರು ಯಾವಾಗ್ಲೂ ತಾವು ಸ್ಟಾರ್ಟ್ ಮಾಡಿರುವಂತ ಕೆಲಸವನ್ನ ಫಿನಿಶ್ ಮಾಡ್ತಾರೆ ಅವತ್ತು. ಸೊ ಅದೇ ರೀತಿ ನೀವೇನ್ ಮಾಡಿ, ಇವತ್ತು ಅಟ್ ಲೀಸ್ಟ್ ಈ ಕ್ಲಾಸ್ ಅನ್ನ ಎಂಡ್ ವರೆಗೆ, ಕೊನೆಯವರೆಗೆ, ಅಂಡ್ ದೆನ್ ರೆಗ್ಯುಲರ್ ಆಗಿ ಈ ಕ್ಲಾಸಸ್ ಗಳನ್ನ, ನನ್ನ ಕ್ಲಾಸಸ್ ಗಳನ್ನ ಫಾಲೋ ಮಾಡಿ.
ಈಗ ಇನ್ನೊಂದು ಎಕ್ಸಾಂಪಲ್ ಏನ್ ಕೊಡ್ಬೋದು ನಾನಿಲ್ಲಿ. ಸೊ ನಾನು ನಿಮ್ಗೆ ಒಂದು ಸಜೆಷನ್ ಕೊಡ್ಬೇಕು ಅಥವಾ ಅನ್ಕೊಳ್ಳಿ ನೀವು ನಿಮ್ಮ ಫ್ರೆಂಡ್ಗೆ ಒಂದು ಸಜೆಷನ್ ಕೊಡ್ತಾ ಇದ್ದೀರಿ, ಏನಂತ ಹೇಳಿ, ನೀನು ಫೋನ್ ಯೂಸ್ ಮಾಡಬೇಕು ಅಥವಾ ನೀನು ಫೋನ್ ಸ್ಟಡಿಗಾಗಿ ಯೂಸ್ ಮಾಡಬೇಕು, ರೈಟ್? ಫೋನ್ ಯೂಸ್ ಮಾಡಬಾರ್ದು ಅನ್ನೋದು ಅದು ಬಹಳ ಕೇಳಿದಿರ ನೀವು ಅಡ್ವೈಸ್, ಬಟ್ ಇಲ್ಲಿ ನಾನು ಬೇರೆ ಅಡ್ವೈಸ್ ನಿಮಗೆ ಕೊಡ್ತಾ ಇದ್ದೀನಿ ಅಥವಾ ನೀವು ನಿಮ್ಮ ಫ್ರೆಂಡ್ಗೆ ಬೇರೆ ಅಡ್ವೈಸ್ ಕೊಡ್ತಾ ಇದ್ದೀರಾ. ನೀನು ಫೋನ್ ಯೂಸ್ ಮಾಡಬೇಕು ಸ್ಟಡಿಗಾಗಿ ಅಥವಾ ಲರ್ನಿಂಗ್ ಆಗಿ, ನೀನು ಅಧ್ಯಯನಕ್ಕಾಗಿ ಅಂತ ನಾವು ಹೇಳ್ಬೋದು. ಅಧ್ಯಯನಕ್ಕಾಗಿ ಅಂದ್ರೆ ಸ್ಟಡಿಗಾಗಿ, ಅಧ್ಯಯನಕ್ಕಾಗಿ ಮೊಬೈಲ್ ಯೂಸ್ ಮಾಡಬೇಕು. ಮಾಡಬೇಕು ಅಂದ್ರೆ ಇಲ್ಲಿ ಒಂದು ಅಡ್ವೈಸ್ ನಾವೇನ್ ಮಾಡ್ತಾ ಇದೀವಿ, ಕೊಡ್ತಾ ಇದೀವಿ. ನೀನು ಯು, ಸೊ ಸಬ್ಜೆಕ್ಟ್ ಆದ ನಂತರ ಶುಡ್, ಇದರ ನಂತರ ನಮ್ಗೆ ಏನ್ ಬೇಕ್ರಿ, ವರ್ಬ್ ನ V1 ಫಾರ್ಮ್. ಯೂಸ್ ಅನ್ನುವಂತಹ ವರ್ಬ್ ಇದೆ ಇಲ್ಲಿ, ಯು ಶುಡ್ ಯೂಸ್ ಮೊಬೈಲ್ ಅಥವಾ ಫೋನ್ ಫಾರ್ ಸ್ಟಡಿ, ಫಾರ್ ಸ್ಟಡಿಂಗ್. ಯು ಶುಡ್ ಯೂಸ್ ಮೊಬೈಲ್ ಫಾರ್ ಸ್ಟಡಿಂಗ್, ನೀನು ಸ್ಟಡಿ ಮಾಡ್ಲಿಕ್ಕೆ ಮೊಬೈಲ್ ಅನ್ನ ಯೂಸ್ ಮಾಡಬೇಕು. ಸೊ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಒಂದು ಸಜೆಷನ್ ಕೊಡ್ತಾ ಇದೀವಿ. ಸೊ ಇದಕ್ಕೆ ಒಂದು ಅಡ್ವೈಸ್ ಕೊಡ್ತಾ ಇರುವಾಗ ಏನ್ ಮಾಡ್ತೀವಿ ನಾವು, ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಸೊ ಈಗ ನಿಮ್ಗೆ ಕ್ಲಿಯರ್ ಆಯ್ತು ಏನ್ ಕಾನ್ಸೆಪ್ಟ್ ಅನ್ನ ನೀವೀಗ ಕಲ್ತ್ರಿ. ಶುಡ್ ಅನ್ನ ಎಲ್ಲೆಲ್ಲಿ ಬಳಸಬೇಕು, ಒಂದು ಯಾವುದೋ ಒಬ್ಬ ವ್ಯಕ್ತಿ ಡ್ಯೂಟಿ ನೀನದನ್ನ ಮಾಡ್ಲೇಬೇಕು ಅಂತ ಹೇಳುವಾಗ ಶುಡ್ ಬಳಸ್ತೀವಿ. ಅಂಡ್ ಸೆಕೆಂಡ್ ಒನ್, ಒಂದು ಅಡ್ವೈಸ್ ಕೊಡುವಾಗ ಅಂದ್ರೆ ನೀನ್ ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡಬಾರ್ದು, ಅವಾಗ ನಾವೇನ್ ಮಾಡ್ತೀವಿ, ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಬಳಸ್ತೀವಿ. ಸೊ ಈಗ ನಾವು ನೆಗೆಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡಬೇಕು, ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಬಳಸಿ ಅದನ್ನ ನಾವೀಗ ನೋಡ್ತಾ ಹೋಗೋಣ. ಅಂಡ್ ಅದಕ್ಕಿಂತ ಮುಂಚಿತವಾಗಿ, ಸೊ ನೀವು ನನ್ನ ಪೇಡ್ ಕೋರ್ಸ್ ಅಲ್ಲಿ ಇಂಗ್ಲಿಷ್ ನ ಫಾಸ್ಟ್ ಆಗಿ ಫ್ಲೂಯೆಂಟ್ ಆಗಿ ಕಲಿಬೇಕು, ನನ್ನ ಡೌಟ್ಸ್ ಗಳು ಕ್ಲಿಯರ್ ಆಗಬೇಕು, ನನಗೆ ಪ್ರಾಕ್ಟೀಸ್ ಇಂಪಾರ್ಟೆಂಟ್, ಬಿಕಾಸ್ ಪ್ರಾಕ್ಟೀಸ್ ನಿಂದ ಪರ್ಫೆಕ್ಟ್ ಆಗ್ತೀರಿ. ಯಾವುದೇ ಸ್ಕಿಲ್ ನಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು, ತುಂಬಾ ಕಡಿಮೆ ಸಮಯದಲ್ಲಿ ಫಾಸ್ಟ್ ಆಗಿ ಇಂಗ್ಲಿಷ್ ಅನ್ನ ಕಲಿಬೇಕಂದ್ರೆ ಈ ಕೋರ್ಸ್ ಅನ್ನ ನೀವು ಜಾಯಿನ್ ಆಗಬಹುದು. 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಂತ ಹೇಳಿ. ಇದು ಪೇಡ್ ಕೋರ್ಸ್, ಇದು ಫ್ರೀ ಕೋರ್ಸ್ ಅಲ್ಲ. ಸೊ ಈ ಕೋರ್ಸ್ ಅಲ್ಲಿ ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ ಅಂಡ್ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ನೀವು ಯಾವ ಸೂಟೇಬಲ್ ಆಗುತ್ತೆ ಅದನ್ನ ನೀವು ಇಲ್ಲಿ ಫಾಲೋ ಮಾಡಬಹುದು. ತುಂಬಾ ಫಾಸ್ಟ್ ಆಗಿ ಇಂಗ್ಲಿಷ್ ಅಲ್ಲಿ ಇದರಲ್ಲಿ ಕಲಿತೀರಾ. ಇದರಲ್ಲಿ ನಿಮಗೆ PDF ನೋಟ್ಸ್ ಗಳು ಸಿಗುತ್ತೆ, ಆನ್ಲೈನ್ ಟೆಸ್ಟ್ ಅಂಡ್ ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ ಗಳು ಸಿಗುತ್ತೆ. ಇವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ವೆರಿ ಇಂಪಾರ್ಟೆಂಟ್. ಇದರ ಮೂಲಕನೇ ಸೊ ನಾನು ನಿಮ್ಗೆ ಏನ್ ಮಾಡ್ತೀನಿ, ಈ ಒಂದು ಕೋರ್ಸ್ ಅಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಿಸ್ತೀನಿ. ಬಿಕಾಸ್ ಪ್ರಾಕ್ಟೀಸ್ ನಿಂದ ಪರ್ಫೆಕ್ಟ್ ಆಗ್ತೀರಾ, ಪರ್ಫೆಕ್ಷನ್ ಇಂದ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ. ಸೊ ಆ ಭಯ ಇದೆಯಲ್ಲ, ಇಂಗ್ಲಿಷ್ ಮಾತಾಡುವಾಗ ಭಯ ಆಗುತ್ತೆ, ವಾಕ್ಯ ಮಾಡ್ಲಿಕ್ಕೆ ಬರೋದಿಲ್ಲ, ಎಲ್ಲಿ ತಪ್ಪು ಮಾಡ್ತೇನೆ ಅನ್ನುವಂತಹ ಭಯ ಇದೆ. ಸೊ ಅದೆಲ್ಲ ನೀವು ಈಸಿಲಿ ಓವರ್ಕಮ್ ಮಾಡ್ತೀರಾ ಪ್ರಾಪರ್ ಆಗಿ ಪ್ರಾಕ್ಟೀಸ್ ನ ಮೂಲಕ. ಅಂಡ್ ಲೈವ್ ಕ್ಲಾಸ್ ಅಲ್ಲಿ ನಿಮ್ದು ಎನಿ ಡೌಟ್ಸ್ ಇದ್ರು ಕೂಡ ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಡೌಟ್ಸ್ ಕ್ಲಿಯರ್ ಆದಾಗ ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ವಿತ್ 6 months ವ್ಯಾಲಿಡಿಟಿ ಈ ಕೋರ್ಸ್ ಬರುತ್ತೆ. ಎಕ್ದಮ್ 0 ಇಂದ ಅಡ್ವಾನ್ಸ್ ಲೆವೆಲ್ ವರೆಗೆ ಇಂಗ್ಲಿಷ್ ಫೀಸ್ ಬಂದು 4059 rupees ಇದೆ. ಅಂಡ್ ಇದನ್ನ ನೀವು ಇವತ್ತು ಜಾಯ್ನ್ ಆದ್ರೆ ಇದು ನಿಮಗೆ 500 rupees ನ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಜಸ್ಟ್ 3559 ಅಲ್ಲಿ ನೀವು ಈ ಕೋರ್ಸ್ ಅನ್ನ ಜಾಯಿನ್ ಆಗಬಹುದು. ಸೊ ಹಾಗಾದ್ರೆ ಇವತ್ತೇ ಡೌನ್ಲೋಡ್ ಮಾಡ್ಕೊಳ್ಳಿ ಆಪ್ ಅನ್ನ. ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಕ್ಲಾಸಸ್ ಗಳು ನಡೆಯುತ್ತೆ. ಅಂಡ್ ದೆನ್ ಯಾರಿಗೆ ಈ ಕೋರ್ಸ್ ಅಂದ್ರೆ ಇಂಗ್ಲಿಷ್ ನಲ್ಲಿ ನೀವು ಈ ಒಂದು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರೆ, ನನಗೆ ಇಂಗ್ಲಿಷ್ ಅರ್ಥ ಆಗ್ತಾ ಇಲ್ಲ ಅನ್ನೋರು, ಅಥವಾ ಕೆಲವೊಬ್ಬರಿಗೆ ಇಂಗ್ಲಿಷ್ ಅರ್ಥ ಆಗುತ್ತೆ, ಆಲ್ರೆಡಿ ನನಗೆ ಇಂಗ್ಲಿಷ್ ಅರ್ಥ ಆಗುತ್ತೆ ಸರ್, ಬಟ್ ಆಫೀಸ್ ಅಲ್ಲಿ ಮಾತಾಡುವಾಗ, ಮೀಟಿಂಗ್ಸ್ ಅಲ್ಲಿ ಮಾತಾಡ್ಲಿಕ್ಕೆ ನನಗೆ ಬರೋದಿಲ್ಲ, ಒನ್ ಕಾನ್ವರ್ಸೇಷನ್ ನನಗೆ ಇಂಗ್ಲಿಷ್ ನಲ್ಲಿ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ, ಬೇರೆಯವ್ರು ಮಾತಾಡಿದ್ದು ಅರ್ಥ ಆಗುತ್ತೆ ಬಟ್ ರಿಪ್ಲೈ ಕೊಡ್ಲಿಕ್ಕೆ ಬರೋದಿಲ್ಲ. ಸೊ ಆ ಸಮಸ್ಯೆನ ನೀವು ಫೇಸ್ ಮಾಡ್ತಾ ಇದ್ರೆ, ಅಂಡ್ ದೆನ್ ಇಂಗ್ಲಿಷ್ ನಲ್ಲಿ ಓನ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ತುಂಬಾ ಮಿಸ್ಟೇಕ್ಸ್ ಗಳು ಆಗ್ತವೆ, ಇನ್ನು ಮಾತಾಡುವಾಗ ಎಲ್ಲಿ ತಪ್ಪು ಮಾಡ್ತೇನೆ ಅನ್ನುವಂತಹ ಭಯ ಆಗುತ್ತೆ. ಸೊ ಈ ಭಯ ನಿಮ್ಮಲ್ಲಿ ಇದ್ರೆ ತಿಳ್ಕೊಳ್ಳಿ, ನಿಮಗೆ ಇಂಗ್ಲಿಷ್ ಅಲ್ಲಿ ಪರ್ಫೆಕ್ಟ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಎಲ್ಲಿವರೆಗೆ ನೀವು ಅದನ್ನ ಕಲಿಯೋದಿಲ್ಲ ಅಲ್ಲಿವರೆಗೆ ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರೋದಿಲ್ಲ. ಸೊ ಈ ಒಂದು ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದ್ರೆ, ನಿಮ್ಮ ಈ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ, ನಿಮ್ಮ ಟೈಮ್ ಅನ್ನ ಉಳಿಸ್ಲಿಕ್ಕೆ, ನಿಮಗೆ ಫಾಸ್ಟ್ ಆಗಿ ಇಂಗ್ಲಿಷ್ ಅನ್ನ ಕಲಿಸ್ಲಿಕ್ಕೆ ಈ ಕೋರ್ಸ್ ಅನ್ನ ತಂದಿರುವಂತದ್ದು. ಸೊ ಇವತ್ತೇ ಜಾಯಿನ್ ಆಗಿ ಇದಕ್ಕೆ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಲಿಂಕ್ ನಾನು ಕೆಳಗಡೆ ಕೊಟ್ಟಿದ್ದೀನಿ. ಅಂಡ್ ದೆನ್ ಇಲ್ಲಿ ಡೈರೆಕ್ಟ್ ಅಡ್ಮಿಷನ್ ಗಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ನೀವು ಮಾಡಬಹುದು, 8150853340. ಸೊ ನಾವು ಬ್ಯಾಕ್ ಟು ದ ಟಾಪಿಕ್. ಸೊ ನಾವು ಇಲ್ಲಿವರೆಗೆ ಏನ್ ಕಲ್ತ್ವಿ, ಶುಡ್ ನ ಮಾಡೆಲ್ ವರ್ಬ್ ಡ್ಯೂಟಿ ಬಗ್ಗೆ ಮಾತಾಡುವಾಗ, ಇನ್ನು ಅಡ್ವೈಸಸ್ ಕೊಡುವಾಗ ನಾವು ಬಳಸ್ತೀವಿ. ಇದರಲ್ಲಿ ಪಾಸಿಟಿವ್ ವಾಕ್ಯ ಆದ್ರೂ ಮಾಡಿದ್ರಿ. ಈಗ ನಾವು ನೆಗೆಟಿವ್ ವಾಕ್ಯ ಯಾವ ರೀತಿ ಮಾಡಬೇಕು, ಇದರಲ್ಲಿ ನಾವು ನೆಗೆಟಿವ್ ಸೆಂಟೆನ್ಸಸ್ ಯಾವ ರೀತಿ ಮಾಡಬೇಕು ಅದನ್ನ ನಾವೀಗ ನೋಡ್ತಾ ಹೋಗೋಣ. ರೈಟ್. ಸೊ ನೆಗೆಟಿವ್ ಸೆಂಟೆನ್ಸಸ್ ಯಾವ ರೀತಿ ಮಾಡ್ತೀರಾ? ಸೊ ನೆಗೆಟಿವ್ ಸೆಂಟೆನ್ಸಸ್ ಮಾಡುವಾಗ ಇಲ್ಲಿ ನಾವು
ಪಾಸಿಟಿವ್ ಸೆಂಟೆನ್ಸ್ ಮಾಡಿದ್ರಲ್ಲ, ಸಬ್ಜೆಕ್ಟ್ ಶುಡ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್, ಇದು ಪಾಸಿಟಿವ್ ವಾಕ್ಯ ಮಾಡುವಂತಹ ಸ್ಟ್ರಕ್ಚರ್ ಇತ್ತಲ್ಲ. ಸೊ ಇದರಲ್ಲಿ ಸಿಂಪ್ಲಿ ನಾವು ನಾಟ್ ಅನ್ನೋದನ್ನ ಈಗ ಸೇರಿಸಬೇಕು. ಏನ್ ಸೇರಿಸ್ಬೇಕ್ರಿ? ನಾಟ್ ಅನ್ನೋದನ್ನ ಸೇರಿಸಬೇಕು ಶುಡ್ ನ ನಂತರ. ಸಬ್ಜೆಕ್ಟ್ ಶುಡ್ ನಾಟ್ ಇಲ್ಲಿ ಸೇರಿಸಬೇಕು, ಅದ್ರ ನಂತರ ವರ್ಬ್ ನ V1 ಫಾರ್ಮ್ ಅಂಡ್ ಕೊನೆಯಲ್ಲಿ ಆಬ್ಜೆಕ್ಟ್. ಇನ್ನ ನಾಟ್ ನೆಗೆಟಿವ್ ವಾಕ್ಯ ತುಂಬಾ ಹೆಚ್ಚಾಗಿ ಯೂಸ್ ಆಗುತ್ತೆ ಶುಡ್ ಮಾಡೆಲ್ ವರ್ಬ್ ನ ಜೊತೆಲಿ. ಅಂದ್ರೆ ಅದನ್ನ ಮಾಡಬೇಡ, ಅನ್ನೆಸೆಸರಿಯಾಗಿ ಮೊಬೈಲ್ ಯೂಸ್ ಮಾಡಬೇಡ, ಅನ್ನೆಸೆಸರಿಯಾಗಿ ಹಣ ಖರ್ಚು ಮಾಡಬೇಡ, ಶಾಲೆಗೆ ಹೋಗೋದನ್ನ ಮಿಸ್ ಮಾಡಬೇಡ, ಅಸೈನ್ಮೆಂಟ್ ಬರೆಯೋದನ್ನ ಮಿಸ್ ಮಾಡಬೇಡ, ಮೀಟಿಂಗ್ಸ್ ಅಲ್ಲಿ ಮಾತಾಡುವಾಗ ಭಯದಿಂದ ಮಾತಾಡಬೇಡ. ಈ ರೀತಿ ನೆಗೆಟಿವ್ ವಾಕ್ಯಗಳು ಬಹಳ ಯೂಸ್ ಆಗ್ತವೆ ಶುಡ್ ಮಾಡೆಲ್ ವರ್ಬ್ ಬಳಸುವಾಗ. ಸೊ ನಾವು ಅದನ್ನ ನಾವೀಗ ಕಲಿಯೋಣ. ಹಾಗಾದ್ರೆ ಫಸ್ಟ್ ಒನ್ ಬಂದು ನೀನು ತಡವಾಗಿ. ಈಗ ನಾವು ತುಂಬಾ ಜನ ಒಂದು ಕೆಟ್ಟ ಹ್ಯಾಬಿಟ್ ನಾವೆಲ್ಲರೂ ಡೆವಲಪ್ ಮಾಡ್ಕೊಂಡಿದೀವಿ ಏನಂದ್ರೆ ರಾತ್ರಿ ಲೇಟ್ ಆಗಿ ಮಲಗೋದು, ಅದರಿಂದ ಮುಂಜಾನೆ ಬೇಗ ಹೇಳೋದಿಲ್ಲ, ಅದರಿಂದ ಆಟೋಮೆಟಿಕ್ಲಿ ಆ ಲೇಸಿನೆಸ್ ನಮ್ಮಲ್ಲಿ ಬರುತ್ತೆ. ಸೊ ಈಗ ನೀನು ಲೇಟ್ ಆಗಿ ಅಥವಾ ತಡವಾಗಿ ಲೇಟ್ ಆಗಿ ಮಲಗಬಾರದು ಅಂತ ನಾನು ನಿಮ್ಗೊಂದು ಸಜೆಷನ್ ಕೊಡ್ತಾ ಇದ್ದೀನಿ. ನೀನು ಲೇಟ್ ಆಗಿ ಮಲಗಬಾರದು, ಲೇಟ್ ಆಗಿ ಮಲಗಬಾರದು. ಸೊ ಇಲ್ಲಿ ಯಾವ ರೀತಿ ಇದನ್ನ ಮಾಡ್ತೀರಾ? ನೆಗೆಟಿವ್ ವಾಕ್ಯ ಮಾಡಬೇಕು. ಸೊ ನೀನು ಅನ್ಲಿಕ್ಕೆ ಯು ಅನ್ನುವಂತಹ ಮಾಡೆಲ್ ವರ್ಬ್, ಅಂದ್ರೆ ನೋಡಿ ಶುಡ್ ಬರಬೇಕು. ಸಾರಿ, ಯು ಅನ್ನುವಂತಹ ಸಬ್ಜೆಕ್ಟ್, ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್. ಸೊ ಮಾಡೆಲ್ ವರ್ಬ್ ನಂತರ ನಾಟ್ ಅನ್ನುವಂತಹ ನೆಗೆಟಿವ್ ವರ್ಡ್. ಯು ಶುಡ್ ನಾಟ್ ಮಲಗಬಾರದು ಅನ್ನುವಂಥದ್ದು ಇಲ್ಲಿ ವರ್ಬ್. ಯು ಶುಡ್ ನಾಟ್ ಸ್ಲೀಪ್ ಲೇಟ್, ಅಂದ್ರೆ ಲೇಟ್ ಆಗಿ ರಾತ್ರಿ ಲೇಟ್ ಆಗಿ ಮಲಗಬಾರದು ಅನ್ನುವಂತಹ ಒಂದು ಸಜೆಷನ್ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಇನ್ನ ಸೆಕೆಂಡ್ ಒನ್ ಬಂದು ಎಷ್ಟೋ ಸಲ ನಾವು ಊಟ ಮಾಡ್ಲಿಕ್ಕೆ ಕುತ್ಕೊಂಡಿರುವಾಗ ನೋಡಿ ನಾವು ಅನ್ನವನ್ನ ವೇಸ್ಟ್ ಮಾಡ್ತೀವಿ, ರೈಟ್? ಸೊ ನಾವು ಹೇಳ್ಬೋದು ನೀನ್ ಯಾವಾಗಲೂ ಅನ್ನವನ್ನ ವ್ಯರ್ಥ ಮಾಡಬಾರದು. ಸೊ ಇದನ್ನ ಯಾವ ರೀತಿ ಮಾಡ್ತೀರಾ? ಟ್ರೈ ಮಾಡಿ, ಆನ್ಸರ್ ಮಾಡಿ ಎಲ್ಲರೂ ಬೇಗ ಬೇಗ ನೋಡೋಣ ಚಾಟ್ ನಲ್ಲಿ. ಕಮಾನ್. ನಾವು ಆಹಾರವನ್ನ ವ್ಯರ್ಥ ಮಾಡಬಾರದು ಅಂದ್ರೆ ವೇಸ್ಟ್ ಮಾಡಬಾರದು. ನಾವು ಮಾಡ್ತೇವಲ್ಲ, ವೇಸ್ಟ್ ಮಾಡ್ತೀವಿ. ಅಂಡ್ ಕನ್ನಡದಲ್ಲಿ ಒಂದು ಒಳ್ಳೆ ಗಾದೆ ಇದೆ, ಏನ್ ಹೇಳಿ? ತಟ್ಟೆಯಲ್ಲಿ ಅನ್ನ ಇಲ್ಲದಷ್ಟು ಬಡವನಾಗಬಾರದು, ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತನಾಗಬಾರದು. ನೆನ್ಪಿಟ್ಟುಕೊಳ್ಳಿ, ತುಂಬಾ ಯೂಸ್ಫುಲ್ ಆಗಿದೆ ಲೈಫ್ ಅಲ್ಲಿ, ರೈಟ್? ಸೊ ನಾವೀಗ ಇದನ್ನ ನೋಡೋಣ. ನಾವು ಆಹಾರವನ್ನ ವ್ಯರ್ಥ ಮಾಡಬಾರದು. ಸೊ ವಿ ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್, ವಿ ಶುಡ್. ನೆಗೆಟಿವ್ ವಾಕ್ಯ ಅಲ್ಲ, ವಿ ಶುಡ್ ನಾಟ್. ಸೊ ವ್ಯರ್ಥ ಅನ್ಲಿಕ್ಕೆ ನಾವು ವೇಸ್ಟ್ ಅನ್ನುವಂತಹ ವರ್ಬ್ ಇಲ್ಲಿ ಬಳಸ್ತೀವಿ. ವಿ ಶುಡ್ ನಾಟ್ ವೇಸ್ಟ್ ಫುಡ್, ವಿ ಶುಡ್ ನಾಟ್ ವೇಸ್ಟ್ ಫುಡ್. ನಾವು ಆಹಾರವನ್ನ ವೇಸ್ಟ್ ಮಾಡಬಾರದು. ಸೊ ಈ ರೀತಿ ನೋಡಿ, ಇವು ಡೈಲಿ ನಾವು ಬಳಸುವಂತಹ ವಾಕ್ಯಗಳು. ಇದೇ ಮಾತಾಡ್ತಿರಲ್ಲ ಇಂಗ್ಲಿಷ್ ಮಾತಾಡುವಾಗ, ಇದನ್ ಬಿಟ್ಟು ಮತ್ತೇನ್ ಮಾತಾಡ್ತೀವಿ? ಸೊ ಅದೇ ನಾನು ನಿಮ್ಗೆ ಇಲ್ಲಿ ಕಲಿಸ್ತಾ ಇರೋದು. ಇದನ್ನ ನೀವು ನಿಮ್ಮದೇ ಆಗಿರುವಂತಹ ವಾಕ್ಯಗಳನ್ನ ಕುತ್ತುಕೊಂಡು ಕ್ರಿಯೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ, ರೈಟ್? ಅದರಿಂದ ಇಂಗ್ಲಿಷ್ ಕಲಿತೀರಾ. ಎಕ್ಸ್ಕ್ಯೂಸಸ್ ಕೊಡಬೇಡಿ. ಸೊ ನನಗೆ ಇಂಗ್ಲಿಷ್ ಕಲೀಲಿಕ್ಕೆ ನನ್ನ ಹತ್ರ ವಾತಾವರಣ ಇಲ್ಲ, ನನ್ನ ಹತ್ರ ಹಣ ಇಲ್ಲ, ರೈಟ್? ಹಣ ಇದ್ರೆ ಜಾಯಿನ್ ಆಗಿ ಪೇಯ್ಡ್ ಕೋರ್ಸ್ ಅನ್ನ, ರೈಟ್? ಸ್ವಲ್ಪ ಟೈಮ್ ಸೇವ್ ಆಗುತ್ತೆ, ಫಾಸ್ಟ್ ಆಗಿ ಕಲಿತೀರಾ, ರೈಟ್? ಹಣ ಇಲ್ಲ ಅಂದ್ರೂ ಕೂಡ ಈ ಒಂದು ಬ್ಯಾಚ್ ಫ್ರೀ ಆಗಿ ನಡೀತಾ ಇದೆ, ರೈಟ್? ಇಲ್ಲಿ ಟೈಮ್ ಅನ್ನ ಕೊಡಿ, ಎಫರ್ಟ್ ಹಾಕಿ, ರೈಟ್? ಎಕ್ಸ್ಕ್ಯೂಸಸ್ ಅನ್ನ ಕೊಡಬೇಡಿ. ಬಿಕಾಸ್ ಎಕ್ಸ್ಕ್ಯೂಸಸ್ ಕೊಡ್ತಾ ಕುತ್ಕೊಂಡ್ರೆ ಇಂಗ್ಲಿಷ್ ಕಲಿಯೋದಿಲ್ಲ. ಇಂಗ್ಲಿಷ್ ಕಲೀಲಿಲ್ಲ ಅಂದ್ರೆ ಜೀವನದಲ್ಲಿ ಏನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಿಮ್ಮ ಗುರಿಗಳು ಇದಾವಲ್ಲ, ಒಂದು ಒಳ್ಳೆ ಜಾಬ್ ತಗೋಬೇಕು, ಇನ್ನೊಂದು ಬಿಸ್ನೆಸ್ ಮಾಡ್ಬೇಕು, ಒಂದು ಕಾನ್ಫಿಡೆಂಟ್ ಪರ್ಸನಾಲಿಟಿ ಡೆವಲಪ್ ಮಾಡ್ಬೇಕು ಅನ್ನುವಂತಹ ಆ ಆಸೆ ಗುರಿಗಳು ಈಡೇರಿಕೆ ಆಗೋದಿಲ್ಲ, ಫುಲ್ಫಿಲ್ ಆಗೋದಿಲ್ಲ. ಎಕ್ಸ್ಕ್ಯೂಸಸ್ ಉಳಿಯುತ್ತೆ. ಅಂಡ್ ದೆನ್ ಒಂದು 4-5 ವರ್ಷ ಆದ ನಂತರ ಜೀವನದಲ್ಲಿ ರಿಗ್ರೆಟ್, ಪಶ್ಚಾತ್ತಾಪ ಬಿಟ್ಟು ಮತ್ತೇನು ಇರೋದಿಲ್ಲ. ಬಿಕಾಸ್ ಅವಾಗ ಗೊತ್ತಾಗುತ್ತೆ ಎಕ್ಸ್ಕ್ಯೂಸಸ್ ಕೊಡೋದ್ರಿಂದ ಈ ಜಗತ್ನಲ್ಲಿ ಯಾರು ನಿಮ್ಗೆ ಏನೋ ಹಣ ಕೊಡೋದಿಲ್ಲ, ನೀವೇನು ಸಕ್ಸಸ್ಫುಲ್ ಆಗೋದಿಲ್ಲ. ಇಲ್ಲಿ ಕೆಲಸ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು. ಇರುವಂತಹ ಎಷ್ಟೇ ಕೆಟ್ಟ ಸಿಚುವೇಶನ್ ಇದ್ರೂ ಕೂಡ ಬೌನ್ಸ್ ಬ್ಯಾಕ್ ಮಾಡಿ ತಮ್ಮ ಎಫರ್ಟ್ಸ್ ನಿಂದ, ನಿಮ್ಮ ಒಂದು ಟ್ಯಾಲೆಂಟ್ ನಿಂದ ನೀವಿಲ್ಲಿ ಬೆಳೆದು ಬರಬೇಕು. ಸೊ ಈ ಒಂದು ಕ್ಲಾಸಸ್ ನ ಒಂದು ಅಡ್ವಾಂಟೇಜ್ ಅನ್ನ ತಗೊಳ್ಳಿ, ರೈಟ್? ಈಗ ನೆಕ್ಸ್ಟ್ ಬಂದು ನಾವು ನೋಡೋಣ ಕ್ವಶನ್ಸ್ ಗಳನ್ನ ಯಾವ ರೀತಿ ಮಾಡ್ಬೇಕು. ಪಾಸಿಟಿವ್ ವಾಕ್ಯ ಇತ್ತು, ನೆಗೆಟಿವ್ ವಾಕ್ಯ ಇತ್ತು, ಕ್ವಶನ್ಸ್ ಯಾವ ರೀತಿ ಮಾಡ್ಬೇಕ್ರಿ? ಕ್ವಶನ್ಸ್ ಕೇಳ್ತೇವಲ್ಲ ನಾವು, ಕ್ವಶನ್ಸ್ ಅನ್ನ ಕೇಳ್ತೀವಿ. ಸೊ ಈಗ ಕ್ವಶನ್ಸ್ ಕೇಳುವಾಗ ಏನ್ ಮಾಡ್ಬೇಕು? ಸೊ ಅದನ್ನ ನೋಡಿ. ಈಗ ನಾವು ಪಾಸಿಟಿವ್ ವಾಕ್ಯ ಮಾಡುವಾಗ ಸಬ್ಜೆಕ್ಟ್ ಪ್ಲಸ್ ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್, ದೆನ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಅನ್ನ ಬಳಸಿದ್ವಿ. ಸೊ ಈಗ ನಾವಿಲ್ಲಿ ಕ್ವಶನ್ ಮಾಡುವಾಗ ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಫಸ್ಟ್ ಹಾಕ್ಬೇಕು.
ಏನ್ ಮಾಡ್ಬೇಕ್ರಿ, ಶುಡ್ ಅನ್ನುವಂತಹ ಮಾಡಲ್ ವರ್ಬ್ ಫಸ್ಟ್, ಅದರ ನಂತರ ಸಬ್ಜೆಕ್ಟ್ ಅಂಡ್ ದೆನ್ V1 ವರ್ಬ್ ಸೇಮ್ ಇರುತ್ತೆ ಅಂಡ್ ಕೊನೆಯಲ್ಲಿ ಆಬ್ಜೆಕ್ಟ್. ಶುಡ್ ಸಬ್ಜೆಕ್ಟ್ V1 ಪ್ಲಸ್ ಆಬ್ಜೆಕ್ಟ್, ರೈಟ್. ಸೊ ಈ ರೀತಿ ನಾವಿಲ್ಲಿ ಏನ್ ಮಾಡ್ತೀವಿ, ಕ್ವಶನ್ ಅನ್ನ ಮಾಡ್ತೀವಿ. ಸೊ ಈಗ ಕ್ವಶನ್ ನಾವು ಯಾವಾಗ ಬಳಸಬಹುದು, ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನಾನು ಈ ಪುಸ್ತಕ ಓದ್ಬೇಕಾ, ಯಾವುದೋ ಒಂದು ಪುಸ್ತಕ ನೀವು ನನ್ನ ಕಡೆ ತೆಗೆದುಕೊಂಡು ಬಂದ್ರಿ. ಸೊ ನನಗೆ ಕೇಳ್ತೀರಾ, ಸರ್ ನಂದು ಇಂಗ್ಲಿಷ್ ವೊಕ್ಯಾಬುಲರಿ ಸ್ಟ್ರಾಂಗ್ ಆಗ್ಬೇಕಂದ್ರೆ ನಾನು ಈ ಪುಸ್ತಕ ಓದಬೇಕಾ ಅಂತ ನನಗೆ ಕೇಳ್ತಾ ಇದ್ದೀರಾ. ಏನ್ ಕೇಳ್ತಾ ಇದ್ದೀರಾ, ಸಜೆಷನ್ ಕೇಳ್ತಾ ಇದ್ದೀರಾ. ಸಜೆಷನ್ ಕೇಳುವಾಗ ನಾವು ಇದನ್ನ ಬಳಸ್ತೀವಿ ನೋಡಿ. ನಾನು ಈ ಪುಸ್ತಕ ಓದಬೇಕಾ, ನಾನು ಈ ಪುಸ್ತಕ ಓದಬೇಕಾ. ಸೊ ಶುಡ್ ಅನ್ನುವಂತಹ ಮಾಡಲ್ ವರ್ಬ್ ಫಸ್ಟ್ ಬರುತ್ತೆ, ಯಾಕೆಂದ್ರೆ ನಾವಿಲ್ಲಿ ಕ್ವಶನ್ ಮಾಡಬೇಕು, ರೈಟ್. ಶುಡ್ ದೆನ್ ಸಬ್ಜೆಕ್ಟ್ ಯಾವ್ದ್ರಿ, ನಾನು ಅನ್ನೋದು ಐ ಆಗುತ್ತೆ. ಶುಡ್ ಐ ಓದಬೇಕಾ ಅನ್ಲಿಕ್ಕೆ ರೀಡ್, ಶುಡ್ ಐ ರೀಡ್. ಈ ಪುಸ್ತಕ ಅನ್ನೋದು ಇಲ್ಲಿ ಆಬ್ಜೆಕ್ಟ್, ಶುಡ್ ಐ ರೀಡ್ ದಿಸ್ ಬುಕ್. ನಾನು ಈ ಪುಸ್ತಕವನ್ನ ಓದ್ಬೇಕಾ, ಹಾ ಅಂದ್ರೆ ನಾನು ಹೇಳ್ತೇನೆ ಎಸ್ ಯು ಶುಡ್, ಹೌದು ನೀನು ಓದ್ಬೇಕು. ಇಲ್ಲ ಅಂದ್ರೆ ನೋ ಯು ಶುಡ್ ನಾಟ್ ರೀಡ್ ದಿಸ್ ಬುಕ್, ಇಲ್ಲ ನೀನು ಈ ಪುಸ್ತಕವನ್ನ ಓದಬಾರ್ದು. ಈ ರೀತಿ ನಾನು ಏನ್ ಮಾಡ್ತೀನಿ, ನಿಮಗೆ ಆನ್ಸರ್ ಅನ್ನ ಕೊಡ್ತೀನಿ. ಇನ್ನೊಂದು ಎಕ್ಸಾಂಪಲ್ ನೋಡಿ, ನಾನೀಗ ಮನೆಗೆ ಹೋಗ್ಬೇಕಾ, ನೀವು ನಿಮ್ಮ ಪೇರೆಂಟ್ಸ್ಗೆ ಅಥವಾ ರಿಲೇಟಿವ್ಸ್ಗೆ ಯಾರಿಗೂ ಕೇಳ್ಬೋದು, ನಾನೀಗ ಮನೆಗೆ ಹೋಗ್ಬೇಕಾ, ರೈಟ್. ಕೇಳ್ತಿರಲ್ಲ ಕೆಲವು ಬಾರಿ. ಸೊ ಅವಾಗ ನೋಡಿ ಯಾವ ರೀತಿ ಕ್ವಶನ್ ಮಾಡ್ತೀರಾ ಅಂತ ಹೇಳಿ. ನಾನು ಈಗ ಮನೆಗೆ ಹೋಗಬೇಕಾ. ಶುಡ್ ಐ, ಶುಡ್ ಅನ್ನುವಂತಹ ಮಾಡಲ್ ವರ್ಬ್ ಫಸ್ಟ್ ಬರುತ್ತೆ, ಬಿಕಾಸ್ ಕ್ವಶನ್ ಮಾಡ್ತಾ ಇದೀವಿ. ಐ ಅನ್ನುವಂತ ಸಬ್ಜೆಕ್ಟ್, ಶುಡ್ ಐ ಮನೆಗೆ ಹೋಗ್ಬೇಕಾ. ಸೊ ಹೋಗ್ಬೇಕಾ ಅನ್ಲಿಕ್ಕೆ ಗೋ ಅನ್ನುವಂತಹ ವರ್ಬ್, ಶುಡ್ ಐ ಗೋ ಹೋಮ್ ನಾವ್, ಶುಡ್ ಐ ಗೋ ಹೋಮ್ ನಾವ್ ಅಂದ್ರೆ ನಾನೀಗ ಮನೆಗೆ ಹೋಗ್ಬೇಕಾ. ಸೊ ಇಲ್ಲಿ ಕೆಲವು ಜನ ಟೂ ಹಾಕ್ತಾರೆ ನೋಡಿ, ಗೋ ಮತ್ತು ಹೋಮ್ ಬಂದಾಗ ಅಲ್ಲಿ ಟೂ ಹಾಕೋದಿಲ್ಲ, ಜಸ್ಟ್ ಹೋಮ್ ಬಂದಿದ್ರೆ ಅಲ್ಲಿ ಟೂ ಹಾಕಬಾರ್ದು, ನೆನ್ಪಿಟ್ಕೊಳ್ಳಿ. ಶುಡ್ ಐ ಗೋ ಹೋಮ್ ನಾವ್, ನಾನೀಗ ಮನೆಗೆ ಹೋಗ್ಬೇಕಾ. ಅದೇ ರೀತಿ ನಾನೀಗ ಮಲಗ್ಬೇಕಾ, ಶುಡ್ ಐ ಸ್ಲೀಪ್ ನಾವ್, ನಾನೀಗ ಮಲಗ್ಬೇಕಾ. ನಾನೀಗ ಕೆಲಸ ಮಾಡ್ಬೇಕಾ, ಶುಡ್ ಐ ವರ್ಕ್ ನಾವ್, ಈ ರೀತಿ ಕೇಳಿ. ನಾನು ಈ ಕೆಲಸ ಈಗಲೇ ಮುಗಿಸ್ಬೇಕಾ, ಶುಡ್ ಐ ಫಿನಿಶ್ ದಿಸ್ ವರ್ಕ್ ನಾವ್. ಈ ರೀತಿ ನೀವು ಹಲವಾರು ಕ್ವಶನ್ಸ್ ಗಳನ್ನ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಬಹುದು. ನಾನು ಅವನಿಗೆ ಸಹಾಯ ಮಾಡ್ಬೇಕಾ, ಏನೋ ಕೆಲವೊಬ್ರು ಸಮಸ್ಯೆಲಿ ಇರ್ತಾರೆ, ನೀವು ಪೇರೆಂಟ್ಸ್ ಕೇಳ್ತೀರಾ ಅಥವಾ ಯಾರೋ ನಿಮ್ ಫ್ರೆಂಡ್ಸ್ ಕೇಳ್ತೀರಾ, ನಾನು ಅವನಿಗೆ ಸಹಾಯ ಮಾಡ್ಬೇಕಾ. ಅಥವಾ ಆಫೀಸಲ್ಲಿ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಯಾರೋ ಹೊಸದಾಗಿ ಒಬ್ಬ ಎಂಪ್ಲಾಯಿ ಬಂದಿದ್ದಾನೆ ಕೆಲಸಕ್ಕೆ, ಈಗ ಹೊಸದಾಗಿ ರಿಕ್ರೂಟ್ಮೆಂಟ್ ಆಗಿದೆ, ಅವ್ನಿಗೆ ಕೆಲಸ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ, ಅವನ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ, ಬಿಕಾಸ್ ಕಾನ್ಫಿಡೆನ್ಸ್ ಇರೋದಿಲ್ಲ, ರೈಟ್. ಕೆಲಸ ಕಲಿದೇನೆ ಕಂಪ್ನೀಸ್ ಹೋದ್ರೆ ಇದೇ ಆಗೋದು. ಅದೇ ರೀತಿ ಇಂಗ್ಲಿಷ್ ಮಾತಾಡೋದನ್ನ ಕಲಿದೇನೆ ಹೋದ್ರೆ ಇನ್ನು ಇದಕ್ಕಿಂತ ವರ್ಸ್ಟ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂಡ್ ಇರುವಂತ ಅಲ್ಪ ಸ್ವಲ್ಪ ಕಾನ್ಫಿಡೆನ್ಸ್ ಕೂಡ ಕಳ್ಕೊಳ್ತೀವಿ. ಏನ್ ಬರಲಿಲ್ಲ ಅಂದ್ರೂ ಕೂಡ ಕಾನ್ಫಿಡೆಂಟ್ ಆಗಿ ಮಾತಾಡ್ಲಿಕ್ಕೆ ಬಂದ್ರೆ ಅದಕ್ಕೆ ನೆಕ್ಸ್ಟ್ ಲೆವೆಲ್ ನ ವ್ಯಾಲ್ಯೂ ಸಿಗುತ್ತೆ, ಯಾವುದೇ ಎನ್ವೈರನ್ಮೆಂಟ್ ನಲ್ಲಿ, ಯಾವುದೇ ಸಿಟೀಸ್ ಅಲ್ಲಿ, ಯಾವುದೇ ಕಂಪನಿಯಲ್ಲಿ, ಯಾವುದೇ ಜಾಬ್ ನಲ್ಲಿ. ಈಗ ಹೊಸದಾಗಿ ನಿಮ್ಮ ಕಂಪನಿಯಲ್ಲಿ ಒಬ್ಬರಿಗೆ ರಿಕ್ರೂಟ್ಮೆಂಟ್ ಆಗಿದೆ, ನಮಗೆ ಕೆಲಸ ಮಾಡಿ ಗೊತ್ತಾಗ್ತಾ ಇಲ್ಲ. ಸೊ ಅವಾಗ ನೀವು ಕೇಳ್ತೀರಾ ನಿಮ್ಮ ಬಾಸ್ಗೆ, ಶುಡ್ ಐ ಹೆಲ್ಪ್ ಹಿಮ್, ನಾನು ಅವನಿಗೆ ಸಹಾಯ ಮಾಡ್ಬೇಕಾ ಅಂತ ಕನ್ನಡದ ವಾಕ್ಯ ಶುಡ್ ಐ ಹೆಲ್ಪ್ ಹಿಮ್. ಹೇಗ್ ಮಾಡ್ತೀರಾ ಅದನ್ನ, ನಾನು ಅವನಿಗೆ ಸಹಾಯ ಮಾಡ್ಬೇಕಾ. ಸೊ ಇದನ್ನ ನೀವೇ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ ಬೇಗ ಬೇಗ. ನಾನು ನೆಕ್ಸ್ಟ್ ಇನ್ನೊಂದು ವಾಕ್ಯ ಕ್ರಿಯೇಟ್ ಮಾಡ್ತೇನೆ, ನಾನು ಅವನಿಗೆ ಸಹಾಯ ಮಾಡ್ಬೇಕಾ. ಅವನು ಹಣ ಇವತ್ತೇ ಪೇ ಮಾಡ್ಬೇಕಾ ಅಂತ ಕೇಳ್ಬೇಕು. ಅವನು ಹಣ ಇವತ್ತೇ ಪೇ ಮಾಡ್ಬೇಕಾ. ರೈಟ್. ಹೇಗ್ ಮಾಡ್ತೀರಾ ಈಗ ಇದನ್ನ, ನಾನು ಅವನಿಗೆ ಸಹಾಯ ಮಾಡ್ಬೇಕಾ. ಸೊ ಕ್ವಶನ್ ಮಾಡ್ತಾ ಇದೀವಿ, ಶುಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಫಸ್ಟ್. ಸೊ ನಾನು ಅನ್ನುವಂತ ಸಬ್ಜೆಕ್ಟ್, ನಾನು ಅವನಿಗೆ ಸಹಾಯ ಮಾಡ್ಬೇಕಾ. ಸಹಾಯ ಬೇಕಾ ಅಲ್ಲ, ಇದು ಸಹಾಯ ಮಾಡ್ಬೇಕಾ ಅಂತ ಆಗ್ಬೇಕು, ಹೌದಲ್ವಾ. ಸಹಾಯ ಮಾಡ್ಬೇಕಾ. ಶುಡ್ ಐ ಸಹಾಯ ಮಾಡ್ಬೇಕಾ ಅನ್ಲಿಕ್ಕೆ ಹೆಲ್ಪ್ ಅನ್ನುವಂತಹ ವರ್ಬ್, ಶುಡ್ ಐ ಹೆಲ್ಪ್ ಹಿಮ್. ಸೊ ಅವನಿಗೆ ಅನ್ಲಿಕ್ಕೆ ಹಿಮ್ ಅನ್ನುವಂತಹ ಪ್ರೋನೌನ್. ಅವನು ಹಣ ಇವತ್ತೇ ಪೇ ಮಾಡ್ಬೇಕಾ. ಸೊ ಶುಡ್ ದೆನ್ ಅವನು ಅನ್ನುವಂತಹ ಸಬ್ಜೆಕ್ಟ್ ಇದೆ, ಶುಡ್ ಹಿ ಇವತ್ತೇ ಪೇ ಮಾಡ್ಬೇಕಾ. ಸೊ ಪೇ ಮಾಡ್ಲಿಕ್ಕೆ ಪೇ ಅನ್ನುವಂತಹ ವರ್ಬ್, ಶುಡ್ ಹಿ ಪೇ ಮನಿ
ಇವತ್ತೇ. ಶುಡ್ ಈ ಪೇ ಮನಿ ಟುಡೇ ಓನ್ಲಿ? ಟುಡೇ ಓನ್ಲಿ ಅಂದ್ರೆ ಇವತ್ತೇ ಪೇ ಮಾಡ್ಬೇಕಾ? ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಕ್ವಶನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ನಾವೇನ್ ಮಾಡಿದ್ವಿ, ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಎಲ್ಲಿ ಬಳಸಬೇಕು ಆ ಕಾನ್ಸೆಪ್ಟ್ ನಾನು ನಿಮಗೆ ಕಲಿಸಿದೆ. ದೆನ್ ನೆಗೆಟಿವ್ ವಾಕ್ಯ ಹೇಗೆ ಮಾಡಬೇಕು ಅದನ್ನ ವಿತ್ ಎಕ್ಸಾಂಪಲ್ ಕಲಿಸಿದೆ. ದೆನ್ ಕ್ವಶನ್ ಯಾವ ರೀತಿ ಮಾಡಬೇಕು ಶುಡ್ ಮಾಡೆಲ್ ವರ್ಬ್ ಬಳಸಿ ಅದನ್ನ ನಾನು ಕಲಿಸಿದೆ. ಈಗ ನೆಕ್ಸ್ಟ್ ಏನು, ನೆಕ್ಸ್ಟ್ ಈಗ ಪ್ರಾಕ್ಟೀಸ್. ಬನ್ನಿ ನೋಡೋಣ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ಸೊ ಈಗ ಪ್ರಾಕ್ಟೀಸ್ ಆಗಿ ಇಲ್ಲಿ 5 ವಾಕ್ಯಗಳು ಇವೆ. ಬೇಗ ಬೇಗ ಕಾಮೆಂಟ್ ನಲ್ಲಿ ಆನ್ಸರ್ ಮಾಡ್ತಾ ಹೋಗಿ, ನಾನು ನೋಡ್ತಾ ಹೋಗ್ತೀನಿ. ಎಸ್, ನಾನು ಕೂಡ ನಿಮಗೆ ಸಹಾಯ ಮಾಡ್ತೀನಿ ಇದರಲ್ಲಿ. ನೀನು ಪ್ರತಿದಿನ ಇಂಗ್ಲಿಷ್ ಅಭ್ಯಾಸ ಮಾಡಬೇಕು. ಸೊ ಅಭ್ಯಾಸ ಅಂದ್ರೆ ಇಲ್ಲಿ ಪ್ರಾಕ್ಟೀಸ್. ಸೊ ಮಾಡಿ, ಹೇಗೆ ಮಾಡ್ತೀರಾ ನೀವು ಇದನ್ನ ಕ್ಲಾಸ್ ಅನ್ನ ಪಾಸ್ ಮಾಡಿ ಕೂಡ ಪ್ರಯತ್ನ ಇಲ್ಲಿ ಮಾಡಬಹುದು. ನೀನು ಪ್ರತಿದಿನ ಇಂಗ್ಲಿಷ್ ಅಭ್ಯಾಸ ಮಾಡಬೇಕು. ಸೊ ನೀನು ಅಂತ ಇದೆ, ಯು. ಇಲ್ಲಿ ನಾವೇನ್ ಹೇಳ್ತಾ ಇದೀವಿ, ಒಂದು ಅಡ್ವೈಸ್ ಕೊಡ್ತಾ ಇದೀವಿ. ನಾನು ನಿಮ್ಗೆ ಅಡ್ವೈಸ್ ಕೊಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ನೀವು ಡೈಲಿ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಸಜೆಷನ್ ಕೊಡ್ತಾ ಇದೀವಿ, ರೈಟ್? ಇಲ್ಲಿ ನಾವು ಶುಡ್ ಮಾಡೆಲ್ ವರ್ಬ್ ಬಳಸಬೇಕು. ಯು ಶುಡ್ ಅಭ್ಯಾಸ ಮಾಡಬೇಕು ಅನ್ಲಿಕ್ಕೆ ಪ್ರಾಕ್ಟೀಸ್ ಅನ್ನುವಂತಹ ವರ್ಬ್ ಬಳಸ್ತೀವಿ. ಯು ಶುಡ್ ಪ್ರಾಕ್ಟೀಸ್ ಇಂಗ್ಲಿಷ್. ಯು ಶುಡ್ ಪ್ರಾಕ್ಟೀಸ್ ಇಂಗ್ಲಿಷ್ ಎವ್ರಿ ಡೇ. ಎವ್ರಿ ಡೇ, ರೈಟ್? ಅಂಡ್ ದೆನ್ ನೀನು ಆರೋಗ್ಯಕರ ಆಹಾರ ತಿನ್ಬೇಕು. ಸೊ ಇವತ್ತು ನಾವು ನೋಡಿ ಎಷ್ಟು ಜನ ನಿಮ್ಮಲ್ಲಿ ಜಂಕ್ ಫುಡ್ ತಿಂತೀರಾ. ಬಟ್ ಹಸಿವಾಯ್ತು ಅಂದ್ರೆ ಹೊರಗಡೆ ಹೋಗಿ ಏನೋ ಒಂದು ಜಂಕ್ ಫುಡ್ ಅನ್ನ ತಿನ್ನೋದು. ಸೊ ಹೆಲ್ದಿ ಫುಡ್ ಅನ್ನ ತಿನ್ನೋದಿಲ್ಲ. ಸೊ ಅದಕ್ಕೆ ನಿಮ್ಮ ಪೇರೆಂಟ್ಸ್ ನಿಮ್ಗೆ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ನೀನು ಆರೋಗ್ಯಕರ ಅಥವಾ ಹೆಲ್ದಿ ಫುಡ್ ಅನ್ನ ತಿನ್ಬೇಕು, ಸೇವಿಸಬೇಕು ಅಂತ ಹೇಳ್ತಾರೆ. ಒಂದು ಸಜೆಷನ್, ಒಂದು ಅಡ್ವೈಸ್ ಕೊಡ್ತಾ ಇದ್ದಾರೆ, ರೈಟ್? ಯು ಶುಡ್ ಈಟ್ ಹೆಲ್ದಿ ಫುಡ್. ಸೊ ಈ ರೀತಿ ಬೆಂಗಳೂರಲ್ಲಿ ಸಿಟೀಸ್ ಅಲ್ಲಿ ಇರೋರು ತುಂಬಾ ಜನ ಹೊಟ್ಟೆ ಹಸಿವಾಯ್ತು ಅಂದ್ರೆ ಪಿಜ್ಜಾ ಆರ್ಡರ್ ಮಾಡೋದು, ಏನಾದ್ರು ಜಂಕ್ ಫುಡ್ ಆರ್ಡರ್ ಮಾಡಿ, ಫಾಸ್ಟ್ ಫುಡ್ ಆರ್ಡರ್ ಮಾಡೇ ತಿಂತಾರೆ ಸಿಟೀಸ್ ಅಲ್ಲಿ 95% ಜನ, ರೈಟ್? ಅಂಡ್ ದೆನ್ ವಿದ್ಯಾರ್ಥಿಗಳು ಶಿಕ್ಷಕರ ಮಾತನ್ನ ಕೇಳಬೇಕು, ರೈಟ್? ಸೊ ಶಿಕ್ಷಕರು ಅಲ್ಲ, ವಿದ್ಯಾರ್ಥಿಗಳು ಶಿಕ್ಷಕರ ಮಾತನ್ನ ಕೇಳಬೇಕು. ಅವ್ರೇನ್ ಹೇಳ್ತಾರೆ ಅದನ್ನ ಕೇಳಿ ಆ ರೀತಿ ಫಾಲೋ ಮಾಡಬೇಕು. ಇಂತ ಒಂದು ಅಡ್ವೈಸ್ ನಿಮ್ಗೆ ಬಹಳ ಜನ ಕೊಟ್ಟಿರ್ತಾರೆ. ವಿದ್ಯಾರ್ಥಿಗಳು ಅನ್ನೋದಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಸ್ಟೂಡೆಂಟ್ಸ್ ಶುಡ್ ಕೇಳಬೇಕು, ಮಾತನ್ನ ಕೇಳಬೇಕು ಅನ್ಲಿಕ್ಕೆ ಲಿಸನ್ ಅನ್ನುವಂತಹ ವರ್ಬ್ ಅನ್ನ ಬಳಸ್ತೀವಿ. ಲಿಸನ್ ಟು. ಸ್ಟೂಡೆಂಟ್ ಶುಡ್ ಲಿಸನ್ ಟು ಶಿಕ್ಷಕರ. ಲಿಸನ್ ಟು ದೇರ್ ಟೀಚರ್ಸ್. ಈಗ ಟೀಚರ್ ಅಂದ್ರೆ ಕೇವಲ ಮೇಡಮ್ಸ್ ಅಂತ ಅಷ್ಟೇ ಅಲ್ಲ. ಟೀಚರ್ ಅಂದ್ರೆ ಟೀಚ್ ಮಾಡೋರು. ಅದು ಹುಡುಗನಾಗಿರ್ಬೋದು, ಹುಡುಗಿನಾಗಿರ್ಬೋದು. ಅದರಲ್ಲಿ ಸರ್ ಅಂಡ್ ಟೀಚರ್ ಎಲ್ಲರೂ ಬರ್ತಾರೆ. ಇನ್ನು ಅದೇ ರೀತಿ ನಿಮ್ಮ ಪೇರೆಂಟ್ಸ್ ನ ಮಾತುಗಳನ್ನ ಕೇಳಬೇಕು. ಯು ಶುಡ್ ಲಿಸನ್ ಟು ಯೋರ್ ಪೇರೆಂಟ್ಸ್. ನಿಮ್ಮ ಪೇರೆಂಟ್ಸ್ ಏನ್ ಹೇಳ್ತಾರೆ ಅದನ್ನ ಕೇಳಬೇಕು, ಅಡ್ವೈಸ್ ಅನ್ನ ಫಾಲೋ ಮಾಡಬೇಕು. ಸೊ ಅಲ್ಲಿ ನಾವು ಶುಡ್ ಬಳಸಬಹುದು. ನೀನು ಪರೀಕ್ಷೆಗೆ ಚೆನ್ನಾಗಿ ತಯಾರಿ ಮಾಡಬೇಕು. ನಾವ್ ಹೇಳ್ತೀವಲ್ಲ, ಎಕ್ಸಾಮ್ಗೆ ಚೆನ್ನಾಗಿ ಕುತ್ಕೊಂಡು ಓದು, ಚೆನ್ನಾಗಿ ತಯಾರಿ ಮಾಡು, ಪ್ರಿಪರೇಷನ್ ಮಾಡು, ಇಲ್ಲಾಂದ್ರೆ ಫೇಲ್ ಆಗ್ತೀಯಾ. ನೀವಿಲ್ಲಿ ಪ್ರಿಪರೇಷನ್ ಮಾಡ್ತಿದ್ರೆ ಇಂಗ್ಲಿಷ್ ಕಲೀಲಿಕ್ಕೆ. ಬಿಕಾಸ್ ಇಂಗ್ಲಿಷ್ ನಿಂದ ನಿಮ್ಮ ಕರಿಯರ್ ಅಲ್ಲಿ ಫಾಸ್ಟ್ ಆಗಿ ಗ್ರೋ ಆಗಬಹುದು. ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇಂದ ಒಳ್ಳೆ ಪ್ಯಾಕೇಜಸ್ ಇರುವಂತಹ ಜಾಬ್ಸ್ ಅನ್ನ ತಗೋಬಹುದು. ಒಳ್ಳೆ ಪರ್ಸನಾಲಿಟಿ ಅಂಡ್ ಕಾನ್ಫಿಡೆಂಟ್ ಆಗಿರೋ ಪರ್ಸನಾಲಿಟಿ ಡೆವಲಪ್ ಮಾಡಬಹುದು. ಒಳ್ಳೆ ಸೋಷಿಯಲ್ ಸ್ಕಿಲ್ಸ್ ಗಳನ್ನ ಕಲಿಬಹುದು. ನಾನು ಎಷ್ಟೋ ಜನ ನೋಡ್ತೇನೆ ಫ್ರೆಂಡ್ ಸರ್ಕಲ್ ಅಲ್ಲಿ ಇಂಗ್ಲಿಷ್ ಬರದೇ ಇರುವಂತಹ ಕಾರಣದಿಂದ ಸುಮ್ಮನೆ ಹೋಗಿ ನಿಂತ್ಕೊಂಡಿರ್ತಾರೆ ಯಾವುದೇ ಗ್ರೂಪ್ ನಲ್ಲಿ. ಹೇಳಲಿಕ್ಕೆ, ಮಾತಾಡಲಿಕ್ಕೆ ಬಹಳಷ್ಟು ಐಡಿಯಾಸ್, ಸ್ಟೋರೀಸ್, ಎಕ್ಸ್ಪೀರಿಯನ್ಸಸ್ ಇವೆ, ಬಟ್ ಇಂಗ್ಲಿಷ್ ಬರೋದು. ಅಂಡ್ ಅದರಿಂದ ಸೆಲ್ಫ್ ಎಸ್ಟೀಮ್ ಮೇಲೆ ಒಂದು ನೆಗೆಟಿವ್ ಪರಿಣಾಮ ಬೀರುತ್ತೆ. ಕಾನ್ಫಿಡೆನ್ಸ್ ಮೇಲೆ, ಅವರ ಟ್ಯಾಲೆಂಟ್ ನ ಮೇಲೆ ತುಂಬಾ ನೆಗೆಟಿವ್ ಪರಿಣಾಮಗಳು ಬೀರುತ್ತೆ. ಸೊ ಪ್ರಾಬ್ಲಮ್ ಅಲ್ಲಿ ಇಲ್ಲ, ಪ್ರಾಬ್ಲಮ್ ಇಲ್ಲಿರೋದು. ಸೊ ಈ ಒಂದು ಇಂಗ್ಲಿಷ್ ಸ್ಕಿಲ್ ಅನ್ನ ಕಲ್ಕೊಳ್ಳಿ. ನೀನು ಪರೀಕ್ಷೆಗೆ ಚೆನ್ನಾಗಿ ತಯಾರಿ ಮಾಡಬೇಕು. ಯು ಶುಡ್ ತಯಾರಿ ಮಾಡಬೇಕು ಅನ್ಲಿಕ್ಕೆ ಪ್ರಿಪೇರ್ ಅನ್ನುವಂತಹ ವರ್ಬ್ ಬಳಸ್ತೀವಿ. ಯು ಶುಡ್ ಪ್ರಿಪೇರ್ ವೆಲ್. ವೆಲ್ ಅಂದ್ರೆ ಚೆನ್ನಾಗಿ. ಫಾರ್ ದಿ ಎಕ್ಸಾಮ್. ನೀನು ಪರೀಕ್ಷೆಗಾಗಿ ಚೆನ್ನಾಗಿ ತಯಾರಿ ಮಾಡಬೇಕು. ಅವನು ಎಲ್ಲರ ಮುಂದೆ ಸುಳ್ಳು ಹೇಳಬಾರದು. ನೋಡಿ, ಇದು ನೆಗೆಟಿವ್ ವಾಕ್ಯ. ಕೆಲವೊಬ್ರು ಇರ್ತಾರೆ ಯಾವಾಗ್ಲೂ ಸುಳ್ಳು ಹೇಳ್ತಾ ಇರ್ತಾರೆ, ಎಲ್ಲರ ಮುಂದೆ ಸುಳ್ಳು ಹೇಳ್ತಾರೆ, ರೈಟ್? ಸೊ ಅವನು ಎಲ್ಲರ ಮುಂದೆ ಸುಳ್ಳು ಹೇಳಬಾರದು. ಮನೆಯಲ್ಲಿ ಪರ್ಸನಲ್ ಆಗಿ ಹೇಳಿದ್ರೆ ನಡೆಯುತ್ತೆ, ಬಟ್ ಎಲ್ಲರ ಮುಂದೆ ಸುಳ್ಳು ಹೇಳಬಾರದು. ಅವನು, ಸೊ ಅವನು ಇದೆ, ಏನಾಗುತ್ತೆ, ಹಿ ಅನ್ನುವಂತಹ ಸಬ್ಜೆಕ್ಟ್, ದೆನ್ ಶುಡ್. ಸೊ ಈಗ ನೆಗೆಟಿವ್ ವಾಕ್ಯ ಇದು, ಸುಳ್ಳು ಹೇಳಬಾರದು ಅಂತ ಇದೆ. ಯು ಶುಡ್ ನಾಟ್. ಸುಳ್ಳು ಅನ್ಲಿಕ್ಕೆ, ಸುಳ್ಳು ಹೇಳೋದಕ್ಕೆ ನಾವು ಲೈ ಅನ್ನುವಂತಹ ವರ್ಬ್ ಬಳಸ್ತೀವಿ. LIE. ಯು ಶುಡ್ ನಾಟ್ ಲೈ. ಎಲ್ಲರ ಮುಂದೆ ಅನ್ಲಿಕ್ಕೆ ಇನ್ ಫ್ರಂಟ್ ಆಫ್ ಅನ್ನ ಬಳಸ್ತೀವಿ. ಇನ್ ಫ್ರಂಟ್ ಆಫ್ ಎವ್ರಿ ಒನ್. ನೆನಪಿಟ್ಕೊಳ್ಳಿ, ಇನ್ ಫ್ರಂಟ್ ಆಫ್ ಅಂದ್ರೆ ಮುಂದೆ ಅಂತ ಅರ್ಥ. ಸೊ ನೀವು ಹೇಳ್ಬಹುದು ಇನ್ ಫ್ರಂಟ್ ಆಫ್ ರೈಲ್ವೆ ಸ್ಟೇಷನ್, ರೈಲ್ವೆ ಸ್ಟೇಷನ್ ನ ಮುಂದೆ. ಇನ್ ಫ್ರಂಟ್ ಆಫ್ ದಿ ಬಸ್ ಸ್ಟಾಪ್, ಬಸ್ ಸ್ಟಾಪ್ ನ ಮುಂದೆ. ಇನ್ ಫ್ರಂಟ್ ಆಫ್ ದ ಕರ್ನಾಟಕ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ನ ಮುಂದೆ. ಈ ರೀತಿ ನೀವು ಹೇಳ್ಬಹುದು.
ದೆನ್ ನಾನು ಅವನಿಗೆ ಕರೆ ಮಾಡಬೇಕಾ, ನಾನು ಅವನಿಗೆ ಕರೆ ಮಾಡ್ಬೇಕಾ. ಫ್ರೆಂಡ್ ಸರ್ಕಲ್ ಅಲ್ಲಿ ಏನೋ ಮಾತಾಡ್ತಿದ್ದಾರೆ, ಏನೋ ಪ್ಲಾನ್ ಮಾಡ್ತಾ ಇರ್ತೀರಾ, ಯಾರೋ ನಿಮ್ಮ ಫ್ರೆಂಡ್ ಬಂದಿಲ್ಲ, ಸೊ ನೀವು ಕೇಳ್ತೀರಾ ನಾನು ಕಾಲ್ ಮಾಡ್ಬೇಕಾ, ಅದನ್ನ ನೀವೇನ್ ಮಾಡ್ತಾ ಇದೀರಾ, ಒಂದು ಸಜೆಷನ್ ತಗೊಳ್ತಾ ಇದ್ದೀರಾ, ನಾನು ಅವನಿಗೆ ಕಾಲ್ ಮಾಡ್ಬೇಕಾ, ರೈಟ್. ಈಗ ಕ್ವಶನ್ ಮಾಡಿ ಹೇಗ್ ಮಾಡ್ತೀರಾ, ನಾನು ಅವನಿಗೆ ಕಾಲ್ ಮಾಡ್ಬೇಕಾ, ಶುಡ್, ಸೊ ನಾನು ಇದೆ ಶುಡ್ ಐ ಕಾಲ್ ಹಿಮ್, ಶುಡ್ ಐ ಕಾಲ್ ಹಿಮ್, ನಾನು ಅವನಿಗೆ ಕಾಲ್ ಮಾಡಬೇಕಾ. ನಾನು ಪ್ರತಿದಿನ ಇಂಗ್ಲಿಷ್ ಅಭ್ಯಾಸ ಮಾಡಬೇಕಾ, ಸರ್ ನಮ್ಮ ಹತ್ರ ಟೈಮ್ ಇಲ್ಲ, ಬಹಳ ವರ್ಕ್ ಸ್ಕೆಡ್ಯೂಲ್ ಹೆಕ್ಟಿಕ್ ಇರುತ್ತೆ, ಬಿಸಿ ಇರುತ್ತೆ, 9 to 6 ವರ್ಕ್ ಮಾಡಬೇಕು, ದೆನ್ ಟ್ರಾಫಿಕ್ ಅಲ್ಲಿ ಟೈಮ್ ಹೋಗುತ್ತೆ, ಟ್ರಾವೆಲಿಂಗ್ ಮಾಡಬೇಕು, ಆದ್ರೂ ಇಂಗ್ಲಿಷ್ ಡೈಲಿ ಪ್ರಾಕ್ಟೀಸ್ ಮಾಡಬೇಕಾ. ಎಸ್, ಹೌದು ಮಾಡ್ಬೇಕು. ಡೈಲಿ 15 or 30 minutes ಆದ್ರೂ ಕೊಡಿ, ಡೈಲಿ ಕೊಡಿ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ, ಅದು ಇಂಪಾರ್ಟೆಂಟ್. ನಾನು ಶುಡ್ ಐ ಪ್ರಾಕ್ಟೀಸ್ ಮಾಡಬೇಕಾ ಅಥವಾ ಅಭ್ಯಾಸ ಮಾಡಬೇಕಾ ಅಂತ ಇದೆ. ಶುಡ್ ಐ ಪ್ರಾಕ್ಟೀಸ್ ಇಂಗ್ಲಿಷ್, ಶುಡ್ ಐ ಪ್ರಾಕ್ಟೀಸ್ ಇಂಗ್ಲಿಷ್ ಎವ್ರಿ ಡೇ ಕ್ವಶನ್ ಮಾರ್ಕ್. ನೆಕ್ಸ್ಟ್ ನೋಡಿ, ನಾವು ಅಗತ್ಯವಿರುವವರಿಗೆ ಸಹಾಯ ಮಾಡ್ಬೇಕಾದ್ರೆ ಕೆಲವೊಬ್ರು ಸಮಸ್ಯೆಯಲ್ಲಿ ಇರ್ತಾರೆ, ಅವ್ರಿಗೆ ಹೆಲ್ತ್ ನ ಅವಶ್ಯಕತೆ ಇದೆ, ಮೇ ಬಿ ಅದು ಫೈನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು, ಕೆಲವೊಬ್ಬರಿಗೆ ನಾಲೆಜ್ ನ ಸಹಾಯ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತಗೊಳ್ಳಿ, ಸೊ ನಿಮ್ಗೆ ಈಗ ಏನ್ ಬೇಕಾಗಿದೆ, ನಾಲೆಜ್ ನ ಸಪೋರ್ಟ್ ಬೇಕಾಗಿದೆ, ರೈಟ್. ಸ್ಕಿಲ್ಸ್ ಕಲಿಸೋರು ಬೇಕಾಗಿದೆ, ಅದೇ ನಾನು ಇಲ್ಲಿ ಮಾಡ್ತಾ ಇದ್ದೀನಿ, ರೈಟ್. ನಾನು ಸಹಾಯ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಕೂಡ ಸಹಾಯ ಮಾಡಿ. ಹೇಗೆ, ಜಸ್ಟ್ ವಿಡಿಯೋನ ಶೇರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಶೇರ್ ಆಪ್ಷನ್ ಮೇಲೆ, ಅಂಡ್ ಯಾರಿಗೆ ಇಂಗ್ಲಿಷ್ ಕಲಿಯುವಂತ ಅವಶ್ಯಕತೆ ಇದೆ ನಿಮ್ಮ ಆ ಫ್ರೆಂಡ್ಸ್ಗೆ ಈ ಒಂದು ಕ್ಲಾಸ್ ಅನ್ನ ಶೇರ್ ಮಾಡಿ. ಸೊ ನಾವು ಅಗತ್ಯ ಇರುವವರಿಗೆ ಸಹಾಯ ಮಾಡಬೇಕು. ವಿ ಶುಡ್ ಹೆಲ್ಪ್ ಪೀಪಲ್ ಇನ್ ನೀಡ್ ಅಂದ್ರೆ ಅವಶ್ಯಕತೆ ಇರುವಂತಹ ಜನರು ಅಂತ. ನಾನು ಬೇಗ ಮನೆಗೆ ಹೋಗ್ಬೇಕಾ, ಕೆಲವು ಬಾರಿ ಕೇಳ್ತಾರಲ್ಲ, ಸೊ ಇವತ್ತು ನಾನು ಬೇಗ ಮನೆಗೆ ಹೋಗ್ಬೇಕಾ, ರೈಟ್. ಸೊ ಇದು ಕ್ವೆಶ್ಚನ್, ಅಡ್ವೈಸ್ ತಗೊಳ್ತಾ ಇದ್ದೀರಿ. ಶುಡ್ ಐ ಗೋ ಹೋಮ್ ಅರ್ಲಿ, ಬೇಗ ಅನ್ಲಿಕ್ಕೆ ಅರ್ಲಿ, ಶುಡ್ ಐ ಗೋ ಹೋಮ್ ಅರ್ಲಿ, ನಾನು ಬೇಗ ಮನೆಗೆ ಹೋಗ್ಬೇಕಾ. ಪ್ರತಿಯೊಬ್ಬರು ತಮ್ಮ ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ಮಾಡಬೇಕು, ನಮ್ಮ ಡ್ಯೂಟೀಸ್ ಅನ್ನ, ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ಮಾಡಬೇಕು. ಕೆಲವು ಜನ ನಮ್ಮ ಆಫೀಸಸ್ ಅಲ್ಲಿ ಪ್ರಾಪರ್ ಆಗಿ, ಪ್ರಾಮಾಣಿಕವಾಗಿ, ಸಿನ್ಸಿಯರ್ಲಿ, ಆನೆಸ್ಟ್ಲಿ ಕೆಲಸ ಮಾಡೋದಿಲ್ಲ. 8 hours ಅಲ್ಲಿ 4-5 hours ಕೆಲಸ ಮಾಡೋದು, ಉಳಿದಿರೋ ಟೈಮ್ ನಲ್ಲಿ ಟೈಮ್ ವೇಸ್ಟ್ ಮಾಡೋದು, ಅಂಡ್ ದೆನ್ ಓನರ್ಗೆ ಬ್ಲೇಮ್ ಮಾಡೋದು, ಇನ್ನಫ್ ಸ್ಯಾಲ್ರಿ ಕೊಡೋದಿಲ್ಲ, ಸ್ಯಾಲ್ರಿ ಹೆಚ್ಚಿಸ್ತಾ ಇಲ್ಲ, ಸ್ಯಾಲ್ರಿಯಲ್ಲಿ ಹೈಕ್ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ಫಸ್ಟ್ ಕಲೀರಿ, ಒಳ್ಳೆ ಸ್ಕಿಲ್ಸ್ ಅನ್ನ ಕಲೀರಿ. ಈ ರೀತಿ ಬ್ಲೇಮ್ ಮಾಡ್ತಾ ಇರೋದ್ರಿಂದ ಯಾರು ನಿಮ್ಮ ಸ್ಯಾಲ್ರಿಯನ್ನ ಹೆಚ್ಚಿಸೋದಿಲ್ಲ. ನೀವು ನಿಮ್ಮ ಸ್ಯಾಲ್ರಿಯನ್ನ ಹೆಚ್ಚಿಸ್ಕೋಬೇಕಂದ್ರೆ ಇದು ನಿಮ್ಮ ಕೈಯಲ್ಲೇನೆ ಇದೆ. ಕಂಪನಿಗೆ ವ್ಯಾಲ್ಯೂ ಆಡ್ ಮಾಡಿ, ದೆನ್ ಡಿಮಾಂಡ್ ಮಾಡಿ. ಬಿಕಾಸ್ ಕೊಡ್ಲಿಲ್ಲ, ಡಿಮಾಂಡ್ ಮಾಡಿದ್ರಿ, ಕೇಳಿದ್ರಿ, ಕೊಡ್ಲಿಲ್ಲ ಅಂದ್ರೆ ನೀವು, ನಿಮ್ಗೆ ಗೊತ್ತಿದೆ ನಿಮ್ಮ ಸ್ಕಿಲ್ಸ್ ಏನು, ನಿಮ್ಮ ಟ್ಯಾಲೆಂಟ್ ಏನು ಅಂತ ಹೇಳಿ, ಅಂಡ್ ನಿಮ್ಮಿಂದ ಬೇರೆ ಕಂಪ್ನಿಗೆ ಸಹಾಯ ಆಗುತ್ತೆ. ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರುತ್ತೆ, ಅಂಡ್ ಇಮಿಡಿಯೇಟ್ಲಿ ನೀವು ಅಲ್ಲಿಂದ ಬಿಟ್ಟು ಬೇರೆ ಕಂಪ್ನಿಗೆ ಹೋಗ್ಬೋದು. ಸೊ ನೀವು ವ್ಯಾಲ್ಯೂ ಕ್ರಿಯೇಟ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ, ಕಂಪನೀಸ್ ಅಲ್ಲಿ ಯಾರಾದ್ರೂ ಕೂಡ ನಿಮಗೆ ಒಳ್ಳೆ ಸ್ಯಾಲರಿಯನ್ನ ಕೊಡ್ತಾರೆ. ಜಸ್ಟ್ ಮಾಡ್ತಾ ಇರುವಂತ ಕೆಲಸನೇ ಮಾಡಿ ನಿಮಗೆ ಸ್ಯಾಲರಿ ಹೆಚ್ಚಿಸಿ ಅಂದ್ರೆ ಅದು ವರ್ಕ್ ಆಗೋದಿಲ್ಲ. ಅದು ನಿಮ್ಗೆ ವರ್ಷಕ್ಕೆ 1-2 ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿ ಅದರಲ್ಲಿ ಖುಷಿ ಮಾಡಿ ಇಡ್ತಾರೆ, ರೈಟ್. ಅದು ಸ್ಯಾಲರಿ ಹೆಚ್ಚಂದ್ರೆ ಆ ರೀತಿ ಅಲ್ಲ. ಸೊ ನಿಮ್ಮ ಸ್ಕಿಲ್ಸ್ ಅನ್ನ ಅಪ್ಗ್ರೇಡ್ ಮಾಡಿ, ನಾಲೆಜ್ ಅಕ್ವೈರ್ ಮಾಡಿ, ಪರ್ಸನಾಲಿಟಿಯನ್ನ ಚೇಂಜ್ ಮಾಡಿ, ಕಾನ್ಫಿಡೆಂಟ್ ಪರ್ಸನಾಲಿಟಿ ಬಿಲ್ಡ್ ಮಾಡಿ, ಲೀಡರ್ಶಿಪ್ ರೋಲ್ಸ್ ತಗೊಳ್ಳಿ, ರೈಟ್. ಮೀಟಿಂಗ್ಸ್ ಅನ್ನ, ಜನರ ಟೀಮ್ಸ್ ಅನ್ನ ಲೀಡ್ ಮಾಡೋದನ್ನ ಕಲಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಗುಡ್ ಪ್ಯಾಕೇಜ್, ಯು ವಿಲ್ ಗೆಟ್ ಅ ಹೈಕ್ ಇನ್ ಯೋರ್ ಸ್ಯಾಲರಿ. ಪ್ರತಿಯೊಬ್ಬರು ತಮ್ಮ ಕರ್ತವ್ಯಗಳನ್ನ, ಪ್ರತಿಯೊಬ್ಬರು ಅನ್ನಲಿಕ್ಕೆ ಎವ್ರಿ ಒನ್ ಶುಡ್, ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ಮಾಡಬೇಕು. ಎವ್ರಿ ಒನ್ ಶುಡ್ ಡೂ ದೇರ್ ಡ್ಯೂಟೀಸ್ ಆನೆಸ್ಟ್ಲಿ, ಪ್ರಾಮಾಣಿಕವಾಗಿ, ಆನೆಸ್ಟ್ಲಿ. ಎವ್ರಿ ಒನ್ ಶುಡ್ ಡೂ ದೇರ್ ಡ್ಯೂಟೀಸ್ ಆನೆಸ್ಟ್ಲಿ, ರೈಟ್. ಈ ರೀತಿ ನಾವೇನ್ ಮಾಡ್ತೀವಿ, ಇಂಗ್ಲಿಷ್ ಅಲ್ಲಿ ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಬಳಸ್ತೀವಿ. ಅರ್ಥ ಆಯ್ತಾ? ನಾವು ಕಲಿತ್ವಿ ಕಾನ್ಸೆಪ್ಟ್, ಪಾಸಿಟಿವ್ ನೆಗೆಟಿವ್ ಕ್ವಿಕ್ ರಿವಿಷನ್ ನಾನೇ ಇಲ್ಲಿ ಮಾಡ್ತೀನಿ. ಕ್ವಿಕ್ ರಿವಿಷನ್ ಇದೆ. ಸೊ ನಾವು ಫಸ್ಟ್ ಏನ್ ಮಾಡಿದ್ವಿ, ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ನ ಕಾನ್ಸೆಪ್ಟ್ ಅನ್ನ ಕಲ್ತ್ವಿ. ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ನ ಕಾನ್ಸೆಪ್ಟ್ ಅನ್ನ ಕಲ್ತ್ವಿ, ರೈಟ್. ಸೊ ಅದರ ನಂತರ ಅದರಲ್ಲಿ ಪಾಸಿಟಿವ್ ವಾಕ್ಯ ಮಾಡೋದನ್ನ ವಿತ್ ಎಕ್ಸಾಂಪಲ್ ನಾವು ನೋಡಿದ್ವಿ. ದೆನ್ ನಾವು ನೆಗೆಟಿವ್ ವಾಕ್ಯ ವಿತ್ ಎಕ್ಸಾಂಪಲ್ಸ್ ನೋಡಿದ್ವಿ, ರೈಟ್. ಇದು ತುಂಬಾ ಹೆಚ್ಚಾಗಿ ಯೂಸ್ ಆಗುತ್ತೆ. ಅಂಡ್ ದೆನ್ ನಾವು ಕ್ವಶನ್ಸ್ ಮಾಡೋದನ್ನ ಕೂಡ ನೋಡಿದ್ವಿ, ಅಂಡ್ ದೆನ್ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಪ್ರಾಕ್ಟೀಸ್ ಇಲ್ಲಿಗೆ ಲಿಮಿಟೆಡ್ ಮಾಡಬೇಡಿ, ಮನೆಯಲ್ಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ, ರೈಟ್. ಹೆಚ್ಚಿನ ವಾಕ್ಯಗಳನ್ನ ಕ್ರಿಯೇಟ್ ಮಾಡಿ ಅಂದಾಗ ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಆಗುತ್ತೆ. ಮೋರ್ ಪ್ರಾಕ್ಟೀಸ್, ಪರ್ಫೆಕ್ಷನ್ ಬೇಗ ಆಗುತ್ತೆ, ಅಂಡ್ ದೆನ್ ಮೋರ್ ಕಾನ್ಫಿಡೆನ್ಸ್ ಇನ್ ಲೈಫ್, ಇನ್ ಕಮ್ಯುನಿಕೇಶನ್. ಸೊ
ದಿಸ್ ಇಸ್ ದಿ ಎಂಡ್ ಆಫ್ ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸ್ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಲೈಕ್ ಮಾಡಿದೀರಾ ಅಂತ ಅನ್ಕೋತೇನೆ. ಮಾಡಿಲ್ಲ ಅಂದ್ರೆ ಈಗ ಮಾಡಿ. ಅಂಡ್ ದೆನ್ ಒಂದು ಕಾಮೆಂಟ್ ಬಿಡಿ, ಕ್ಲಾಸ್ ಹೇಗೆ ಅನಿಸ್ತು ಅನ್ನುವಂತಹ ಒಂದು ಯಾವ ಎಕ್ಸ್ಪೀರಿಯನ್ಸ್ ಇತ್ತು, ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಅದರ ಬಗ್ಗೆ ಒಂದು ಕಾಮೆಂಟ್ ಇರಲಿ ಕ್ಲಾಸ್ನ ಕೆಳಗಡೆ. ಅದರಿಂದ ಬೇರೆಯವರಿಗೆ ಗೊತ್ತಾಗುತ್ತೆ ಕ್ಲಾಸ್ ನಲ್ಲಿ ಚೆನ್ನಾಗಿ ಕಲಿಸ್ತಾರೋ ಇಲ್ವೋ ಅಂತ ಹೇಳಿ. ಅಂಡ್ ದೆನ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಅಂಡ್ ದೆನ್ ನೀವು ಫಾಸ್ಟ್ ಆಗಿ ಇಂಗ್ಲಿಷ್ ಅನ್ನ ಕಲಿಬೇಕಂದ್ರೆ ಈ ಒಂದು ಕೋರ್ಸ್ ಅನ್ನ ಜಾಯ್ನ್ ಆಗಿ. ವಿತ್ 500 rupees ನ ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಇದರಲ್ಲಿ ಇವತ್ತು ಜಾಯಿನ್ ಆದರೆ ಜಸ್ಟ್ 3559 rupees ಫಾರ್ ಎಂಟೈರ್ 6 ಮಂತ್ಸ್ಗೆ. ಸೊ ಇವತ್ತೇ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ. ನಿಮ್ಮ ಸ್ಕಿಲ್ಸ್ ಅನ್ನ ಬೂಸ್ಟ್ ಮಾಡ್ಲಿಕ್ಕೆ ಇವತ್ತು ಮಾರ್ಕೆಟ್ ನಲ್ಲಿ ಸ್ಕಿಲ್ಸ್ ಗೆ ವ್ಯಾಲ್ಯೂ ಇದೆ, ನಾಟ್ ಸರ್ಟಿಫಿಕೇಟ್ಸ್, ನಾಟ್ ಡಿಗ್ರೀಸ್, ರೈಟ್? ಇದು ಮಾರ್ಕೆಟ್ ಬದಲಾದಂತೆ ನೀವು ಫಾಸ್ಟ್ ಆಗಿ ಬದಲಾಗಬೇಕಾಗುತ್ತೆ, ಸ್ಕಿಲ್ಸ್ ಅನ್ನ ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಅದು ಕೂಡ ಇವತ್ತಿನ ಎಐ ಕಾಲ. ಎಸ್, ಎಐ ಬಂದ್ರು ಕೂಡ ಎಐ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ರಿಪ್ಲೇಸ್ ಮಾಡಿಲ್ಲ. ತುಂಬಾನೇ ಡಿಮಾಂಡ್ ವ್ಯಾಲ್ಯೂ ಇದೆ ಮಾರ್ಕೆಟ್ ನಲ್ಲಿ. ಒಳ್ಳೆ ರೀತಿಯಲ್ಲಿ ಕಾನ್ಫಿಡೆಂಟ್ ಆಗಿ ಕಮ್ಯುನಿಕೇಟ್ ಮಾಡುವಂತಹ ನಮ್ಮ ಯಂಗ್ಸ್ಟರ್ಸ್ಗೆ, ಜನರಿಗೆ, ರೈಟ್? ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ. ನಂಬರ್ ಇಲ್ಲಿದೆ, ಕಾಂಟ್ಯಾಕ್ಟ್ ನಂಬರ್, ರೈಟ್? ಫಾರ್ ಡೈರೆಕ್ಟ್ ಅಡ್ಮಿಷನ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನೋಟ್ಸ್ಗಾಗಿ ಈ ಕ್ಲಾಸ್ನ ನೋಟ್ಸ್ಗಾಗಿ ಫ್ರೀ ಆಗಿ ನೋಟ್ಸ್ ನಿಮಗೆ ಕೂಡ ಸಿಗುತ್ತೆ. ಸೊ ಜಾಯಿನ್ ಆಗಿ ಟೆಲಿಗ್ರಾಮ್ ಚಾನಲ್ ಅನ್ನ ಲಿಂಕ್ ನಾನು ಕೆಳಗಡೆ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಫಾರ್ ಬೀಂಗ್ ವಿತ್ ಮೀ ಫಾರ್ ಮೋರ್ ದೆನ್ 40 ಮಿನಿಟ್ಸ್. ಮತ್ತೆ ಸಿಗೋಣ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಇನ್ನು ಬಹಳಷ್ಟು ಮಾಡೆಲ್ ವರ್ಕ್ಸ್ಗಳಿವೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ 1 by 1 ನಾವು ಕವರ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೈ ಕ್ವಾಲಿಟಿ ಕ್ಲಾಸಸ್ಗಾಗಿ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.